ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಎಲ್ಲ ಗಣ್ಯರು ಇದೀಗ ಶುಭಾಶಯಗಳನ್ನು ಕೋರುತ್ತಿದ್ದಾರೆ. ಮಾಜಿ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ. ದಯವಿಟ್ಟು ಎಲ್ಲ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಮಹನೀಯರ, ಮಹಿಳೆಯರೇ, ಬಂಧುಗಳೇ, ಈ ದಿನ ನಾವು ನೀವೆಲ್ಲರೂ ಮರೆಯಲಾರದಂತಹ ಐತಿಹಾಸಿಕ ದಿನ. ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಸೇತುವೆ ಮೇಲಿನ ಐತಿಹಾಸಿಕ ಕ್ಷಣದ ನಂತರ ಇದೀಗ ವೇದಿಕೆಗೆ ಆಗಮಿಸಿದ್ದಾರೆ. ವೇದಿಕೆಯಲ್ಲೂ ಸಹ ಈ ದಿನ 6 ಯೋಜನೆಗಳನ್ನು ಲೋಕಾರ್ಪಣೆಗೊಳಿಸಲಾಗುತ್ತೆ ಹಾಗೂ 3 ಯೋಜನೆಗಳ ಶಂಕುಸ್ಥಾಪನೆ ನೆರವೇರಲಿದೆ ಕೆಲವೇ ಕ್ಷಣಗಳಲ್ಲಿ. ಇವೆಲ್ಲ ಒಟ್ಟು ವೆಚ್ಚ 2,000 ಕೋಟಿಗೂ ಹೆಚ್ಚು. ತಮಗೆಲ್ಲರಿಗೂ ಈ ಐತಿಹಾಸಿಕ ಕಾರ್ಯಕ್ರಮದ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು. ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮ ಚಪ್ಪಾಳೆ ದೆಹಲಿಗೆ ತಲುಪಬೇಕು. ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ನಾಡಿನ ಸತ್ಸಂಪ್ರದಾಯದಂತೆ ನಾಡಗೀತೆಯ ಪ್ರಸ್ತುತಿ ಇರುತ್ತೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ, ಗೌರವಸೂಚಕವಾಗಿ ಎದ್ದು ನಿಲ್ಲಬೇಕಾಗಿ ವಿನಂತಿ. ಸ್ಟೇಟ್ ಆಂಥಮ್, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸುಂದರ ನದಿ ವನಗಳ ನಾಡೆ, ಜಯ ದೇವ ಸಋಷಿಗಳ ಬೀಡೆ, ಗೋದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ಇನ್ನಾದೇಶ. ಹಸುವಿನ ನೀಗಳ ಸಾಲೆ, ಇನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪನ ತುಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಕೈರ ಹೊಯ್ಸಳರಾಳಿದ ನಾಡೆ, ನಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ಗಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಭಾರತ ವೈದಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ದಯವಿಟ್ಟು ಎಲ್ಲ ಕುಳಿತುಕೊಳ್ಬೇಕಾಗಿ ವಿನಂತಿ. ಬಂಧುಗಳೇ, ಈ ಕ್ಷೇತ್ರದ ಮೇಲಿನ ಪ್ರೇಮದಿಂದ ಜೊತೆಗೆ ಒಂದು ಐತಿಹಾಸಿಕ ಕ್ಷಣಕ್ಕೆ ಇಲ್ಲಿ ಆಗಮಿಸಿದ್ದಾರೆ ಗೌರವಾನ್ವಿತ ಕೇಂದ್ರ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರು. ಇದೀಗ ತಾನೇ ವೇದಿಕೆಗೆ
ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ಶ್ರೀ ಕಾಗೋಡು ತಿಮ್ಮಪ್ಪ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರಿಗೆ ಜನಪ್ರಿಯ ಸಂಸತ್ ಸದಸ್ಯರಾದ ಶ್ರೀ BY ರಾಘವೇಂದ್ರ ಅವರು ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಶ್ರೀ ರಾಘವೇಂದ್ರ ಅವರು ಪುಷ್ಪಗುಚ್ಛವನ್ನು ನೀಡಿ ಶ್ರೀ ನಿತಿನ್ ಗಡ್ಕರಿ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ, ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಕಾಗೋಡು ತಿಮ್ಮಪ್ಪನವರು ಹಾರವನ್ನು ಸ್ವೀಕರಿಸಿ ಗಡ್ಕರಿ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಇನ್ನು ಮಾನ್ಯ ಕೇಂದ್ರ ಸಚಿವರಾದ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಜೊತೆಗೆ ಆನರಬಲ್ ಮಿನಿಸ್ಟರ್ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಸ್ವಾಗತ, ಸುಸ್ವಾಗತ. ಇನ್ನು ನಿಮ್ಮೆಲ್ಲರ ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. BS ಯಡಿಯೂರಪ್ಪ ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ತ್ವರಿತವಾಗಿ ಸ್ವಾಗತವನ್ನು ಕೋರಬೇಕಾಗಿ ಶ್ರೀ ಕಾಗೋಡು ತಿಮ್ಮಪ್ಪನವರು ಹಿರಿಯರು ಸ್ಪೀಕರ್ ಅವರಿಗೆ ಶ್ರೀ ರಾಘವೇಂದ್ರ ಅವರು ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಹಾಗೆಯೇ ವೇದಿಕೆಯ ಮೇಲೆ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಸಹ ಸ್ವಾಗತವನ್ನು ಕೋರಬೇಕಾಗಿ, ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಹಾಗೆಯೇ ಅತ್ಯಂತ ಪ್ರೀತಿಪೂರ್ವಕವಾಗಿ ಕ್ಷೇತ್ರದ ಜನಪ್ರಿಯ ಸಂಸತ್ ಸದಸ್ಯರಾದ ಶ್ರೀ BY ರಾಘವೇಂದ್ರ ಅವರಿಗೂ ಸಹ ಪ್ರೀತಿಪೂರ್ವಕವಾಗಿ ಪುಷ್ಪಗುಚ್ಛವನ್ನು ನೀಡಿ ಅವರಿಗೂ ಸಹ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದ ಮುಂದಿನ ಘಟ್ಟದತ್ತ ತೆರಳೋಣ. ದೀಪವನ್ನು ಬೆಳಗಿಸೋದ್ರ ಮೂಲಕ ಈ ಕಾರ್ಯಕ್ರಮದ ಸಾಂಪ್ರದಾಯಿಕ ಉದ್ಘಾಟನೆಯನ್ನ ಶ್ರೀ ನಿತಿನ್ ಗಡ್ಕರಿ ಅವರು, ಶ್ರೀ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಎಲ್ಲ ಗಣ್ಯರು ನೆರವೇರಿಸಬೇಕಾಗಿ ವಿನಂತಿ. ಈ ಸಂದರ್ಭದಲ್ಲಿ ಯುವ ನಾಯಕರು, ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಶ್ರೀ BY ವಿಜಯೇಂದ್ರ ಅವರು ಸಹ ಹಾಜರಿದ್ದಾರೆ. BS ಅರುಣ್ ಇದ್ದಾರೆ. ದೀಪವನ್ನು ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮದ ಸಾಂಪ್ರದಾಯಿಕ ಚಾಲನೆ. ಬಂಧುಗಳೇ, ದಯವಿಟ್ಟು ಗಮನಿಸಿ, ಮೇಜರ್ ಹಿರಿಯ ಅಧಿಕಾರಿಗಳಾದ ಅಂಜನಾಥ್ ತ್ರಿಪಾಠಿ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ. ದೀಪ ಬೆಳಗ್ತಾ ಇದೆ, ಎಲ್ಲರೂ ಕ್ವೈಟ್ ಆಗಿ ಕೂತಿದ್ದೀರಾ. ಜೋರಾದ ಚಪ್ಪಾಳೆ ಬರಬೇಕು. ಇಲ್ಲಿ ಬಂದಿರೋದು ನಿಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ 2,000 ಕೋಟಿಗೂ ಹೆಚ್ಚು ಯೋಜನೆಗಳು ಈ ದಿನ ನೆರವೇರುತ್ತಾ ಇದೆ. 6 ವಿವಿಧ ಯೋಜನೆಗಳನ್ನ ಸಮರ್ಪಿಸಲಾಗ್ತಾ ಇದೆ. ದೀಪವನ್ನು ಬೆಳಗಿಸಿದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು.
ಶರಾವತಿ ಬ್ಯಾಕ್ ವಾಟರ್ಸ್ನಲ್ಲಿರ್ತಕ್ಕಂಥ ಅಂಬರಗೊಡ್ಡು ಕಲಸವಳ್ಳಿ NH 369 ನಲ್ಲಿ 472 ಕೋಟಿ, ಹೀಗೆ ದೊಡ್ಡ ಪಟ್ಟಿ ಇದೆ. ಒಟ್ಟು 88 ಕಿಲೋಮೀಟರ್ ಉದ್ದ ಈ ಮೂಲಸೌಕರ್ಯ ಅಭಿವೃದ್ಧಿ ಪ್ರಗತಿಯ ಮುನ್ನಡೆ ಅಂದರೆ ತಪ್ಪಾಗಲಾರದು. ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಅಭೂತಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಮೂಲಸೌಕರ್ಯದ ಅಭಿವೃದ್ಧಿ ಈ ಭಾಗದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಅವರು ಕಂಡಂತಹ ಕನಸುಗಳು ನನಸಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಎಲ್ಲ ಸವಲತ್ತುಗಳು ಸಿಗುವಂತಹ ನಿಟ್ಟಿನಲ್ಲಿ ಎಲ್ಲ ಯೋಜನೆಗಳು ನೆರವೇರ್ತಾ ಇದೆ. ಕೆಲವು ಶಂಕುಸ್ಥಾಪನೆ 3 ಯೋಜನೆಗಳು ಹಾಗೂ 6 ಯೋಜನೆಗಳನ್ನು ರಾಷ್ಟ್ರಕ್ಕೆ ಈ ದಿನ ಸಮರ್ಪಿಸಲಾಗ್ತಾ ಇದೆ. ದೀಪವನ್ನು ಬೆಳಗಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಬಂಧುಗಳೇ, ಇನ್ನು ಈ ಕ್ಷೇತ್ರದ ಜನಪ್ರಿಯ ಸಂಸತ್ ಸದಸ್ಯರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ಹೆಸರು ಶ್ರೀ BY ರಾಘವೇಂದ್ರ ಅವರು. ಜೋರಾದ ಕರ್ತಾಡದೊಂದಿಗೆ ಸ್ವಾಗತಿಸಿ ಶ್ರೀ BY ರಾಘವೇಂದ್ರ ಅವರ ಮಾತುಗಳಿಗಾಗಿ. ಭಾರತ್ ಮಾತಾ ಕಿ. ಇಷ್ಟೆಲ್ಲ ಮಳೆ ಮಧ್ಯನೂ ಕೂಡ ನಮ್ಮ ಸ್ವಾಭಿಮಾನದ ಸಂಕೇತ ನಮ್ಮ ಅಂಬರಗೋಡು ಕಳಸವಳ್ಳಿ ಸೇತುವೆಯನ್ನು ಮಲೆನಾಡಿನ ಹಬ್ಬದ ರೀತಿಯಲ್ಲಿ ಉದ್ಘಾಟನೆಯನ್ನು ಮಾಡಬೇಕು, ಉದ್ಘಾಟನೆ ಮಾಡಲಿಕ್ಕೋಸ್ಕರ ಆಗಮಿಸಿದಂಥ ಗಣ್ಯರನ್ನು ಸ್ವಾಗತಿಸಬೇಕು ಅಂಥೇಳಿ ಅಭಿಮಾನದಿಂದ ಇಷ್ಟು ದೊಡ್ಡ ಸಂಖ್ಯೆಯಿಂದ ಬಂದಂಥ ನಮ್ಮ ಆ ಭಾಗದ ಸಂತ್ರಸ್ತರಿರ್ಬೋದು, ನಮ್ಮ ಸಾಗರ ಮತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದಿಂದ ಬೈಂದೂರಿಂದ ಬಂದಂಥ ಸಜ್ಜನ ಬಂಧು ಭಗಿನಿಯರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮೊದಲಾಗಿ ಬಯಸ್ತಾ ಇದ್ದೀನಿ. 6 ಶತಕಗಳ ಕನಸನ್ನು 6 ವರ್ಷಗಳಲ್ಲಿ ಕಾರ್ಯರೂಪಕ್ಕೆ ತಂದಂಥ ನಮ್ಮೆಲ್ಲರ ಧೀಮಂತ ನಾಯಕರು, ಭಾರತದ ಅಭಿವೃದ್ಧಿ ಪಥವನ್ನೇ ಬದಲಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಕೇಂದ್ರದ ಮಿನಿಸ್ಟರ್ ಫಾರ್ ರೋಡ್ಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಗೌರವಿತ ಮಂತ್ರಿಗಳನ್ನು, ಗಡ್ಕರಿಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಸಾಕಷ್ಟು ಹೋರಾಟಗಳು, ಸಾಕಷ್ಟು ಮನವಿಗಳು, 60 ವರ್ಷಗಳಿಂದ ಅನೇಕ ಹಿರಿಯರ ತಪಸ್ಸು, ಆ ತಪಸ್ಸಿನ ಕನಸನ್ನು ನನಸು ಮಾಡುವಂಥ ಇಚ್ಛಾಶಕ್ತಿಯನ್ನು ಹೊಂದಿ ಇವತ್ತು ಸೇತುವೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಸೇತುವೆಗೆ ಕೇಬಲ್ ಸ್ಟೇ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದಕ್ಕೆ ಎಲ್ಲ ರೀತಿಯಂಥ ಪೂರಕವಾದಂಥ ಶಕ್ತಿಯನ್ನು ತುಂಬಿದಂಥ ನಮ್ಮ ರಾಜ್ಯದ ಎಲ್ಲ ಅಭಿವೃದ್ಧಿಗೆ ಹಿಂದೆ ಗೌರವಾನ್ವಿತ ನಮ್ಮ ಅನಂತಕುಮಾರ್ ಜಿ ಅವರು ಕೇಂದ್ರದ ಮಂತ್ರಿ ಇದ್ದಾಗ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ರು. ಇವತ್ತು ಆ ಜವಾಬ್ದಾರಿಯನ್ನು ಹೊತ್ತು ನಮ್ಮ ರಾಜ್ಯದ ಎಲ್ಲ ವಿಚಾರಗಳಲ್ಲೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶಕ್ತಿಯನ್ನು ತುಂಬಿ ಕಾರ್ಯರೂಪಕ್ಕೆ ತರಲಿಕ್ಕೆ ಕಾರಣಕರ್ತದಂಥ ನಮ್ಮೆಲ್ಲರ ಪ್ರೀತಿಯ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ರಿನ್ಯೂವಲ್ ಎನರ್ಜಿ, ಈ ಎಲ್ಲ ಖಾತೆಗಳ ಗೌರವಿತ ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತೀನಿ. ನಮ್ಮೆಲ್ಲರ ಧೀಮಂತ ನಾಯಕರು ಜೀವನ ಪೂರ್ತಿ, ಉಸಿರು ಪೂರ್ತಿ ಜನರ ಒಂದು ಕಲ್ಯಾಣಕ್ಕೋಸ್ಕರ ಮುಡುಪಾಗಿಟ್ಟು ಜಾತಿ ಪಕ್ಷವನ್ನು ಮೀರಿ ಬೆಳೆದಂಥ ನಮ್ಮೆಲ್ಲರ ಗೌರವಿನ ಹಿರಿಯರಂಥ ರಾಜಕೀಯ ಮುತ್ಸದಿಗಳಾದಂಥ ಗೌರವಂತ ಕಾಗೋಡು ತಿಮ್ಮಪ್ಪನವರೇ,
ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಒಂದು ಸೇತುವೆ ಆಗಲೇಬೇಕು ಅಂಥೇಳಿ KPSC ಮುಂಭಾಗದಲ್ಲಿ 2-3 ವಾರ ಧರಣಿಯನ್ನು ಮಾಡಿ ಈ ಸೇತುವೆಗೆ ಶಕ್ತಿ ತುಂಬಿದಂಥ ಸನ್ಮಾನಿತ ಹರ್ತ ಹಾಲಪ್ಪನವರೇ, ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಜ್ಞಾನೇಂದ್ರ ಅವರೇ, ನಮ್ಮ ಹಿಂದೂ ಹುಲಿ ಸನ್ಮಾನಿತ ಚನ್ನಬಸಪ್ಪನವರೇ, ವಿಧಾನ ಪರಿಷತ್ತಿನ ಸದಸ್ಯರಂತ ಅರುಣ್ ರವರೇ, ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕರು, ಇನ್ಮೇಲೆ ನನಗೆ ಯುವ ಸಂಸದ ಅಂತ ಹೇಳಂಗಿಲ್ಲ, ನನ್ನ ಮಗನ ಮದುವೆ ಮಾಡಾಯ್ತು ಈಗ. ನಮ್ಮ ಯುವ ನಾಯಕರು ಸನ್ಮಾನಿತ ವಿಜೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನಿತ ವಿಜೇಂದ್ರ ಅವರೇ, ಅರುಣ್ ರವರೇ, ಹಿಂದೂ ಹುಲಿ ಚನ್ನಬಸಪ್ಪನವರೇ, ಗೌರವಿತ ಡಾಕ್ಟರ್ ಸರ್ಜಿ ಅವರೇ, ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಿಂದ ಬಂದಂಥ ನಮ್ಮ ಪ್ರೀತಿಯ ಶಾಸಕರಂತ ಗುರುರಾಜ್ ಗಂಟಿಹೊಳೆ ಅವರೇ, ನಮ್ಮ ಸಕಲೇಶ್ಪುರದ ಶಾಸಕರು ಸಿಮೆಂಟ್ ಮಂಜು ಅವರೇ, ಅದೇ ರೀತಿ ಕುಮಾರಸ್ವಾಮಿಗಳಿದ್ದಾರೆ, ಗೌರವಿತ ಸಿದ್ದರಾಮಣ್ಣವರಿದ್ದಾರೆ, ಸನ್ಮಾನಿತ ರುದ್ರೇಗೌಡರಿದ್ದಾರೆ, ಗೌರವಿತ ಹೇಮಲತಾ ನಾಯ್ಕ ಅವರೇ, ಬಂದಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಒಂದು ಐತಿಹಾಸಿಕವಾದಂಥ ಕ್ಷಣ ಇವತ್ತು. ಮಳೆ ನೀರು ಇಲ್ಲೂ ಬೀಳ್ತಾ ಸ್ವಲ್ಪ ಡೈ ಸರಿಸ್ಕೊತಾ ಇದ್ದೀವಿ. ಎಸ್ ಬಸ್ ಸಾಕಪ್ಪ. ಐತಿಹಾಸಿಕದಂಥ ಒಂದು ಕ್ಷಣ ಇವತ್ತು. ನಾನು ಆಗಲೇ ಹೇಳಿದಾಗೆ 60 ವರ್ಷಗಳ ತಪಸ್ಸನ್ನ 6 ವರ್ಷಗಳಲ್ಲಿ ಲೋಕಾರ್ಪಣೆ ಆದಂಥ ಒಂದು ಪವಿತ್ರವಾದಂಥ ಒಂದು ದಿನ ಇವತ್ತು. ಸಿಗಂದೂರು ಸೇತುವೆ ಕೇವಲ ನಮ್ಮ ಬರೀ ಸಂಪರ್ಕವಲ್ಲ, ಸ್ವಾತಂತ್ರ್ಯ ಬೆಳಕಿಗೆ ಒಂದು ಬದುಕು ಅಂಥೇಳಿ ಇವತ್ತು ಅತ್ಯಂತ ಅಭಿಮಾನದಿಂದ ನಾವೆಲ್ಲರೂ ಕೂಡ ಹೇಳ್ಬೋದು. ಒಬ್ಬ ರಾಜಕೀಯ ಪ್ರತಿನಿಧಿ ತನ್ನ ಬದುಕಿನಲ್ಲಿ ಕೆಲವು ಕ್ಷಣಗಳು ಒಂದು ಅಚ್ಚಳಿಯಾಗಿ ನೆನಪಾಗಿ ಉಳಿತದೆ. ಅದು ನಮ್ಮ ಪಾಲಿಗೆ, ಯಾವುದೇ ಈ ವೇದಿಕೆ ಮೇಲಿಂತ ಎಲ್ಲ ರಾಜಕೀಯ ಮುತ್ಸದ್ದಿಗಳಿಗೆ, ಹಿರಿಯರಿಗೆ ನಮ್ಮ ಜೀವನದಲ್ಲಿ ಅಚ್ಚಳಿಯಾಗಿ ಉಳಿಯುವಂಥ ಒಂದು ಧೀಮಂತವಾದಂಥ ಒಂದು ಕೆಲಸ ಇವತ್ತು ನಮ್ಮ ಅಂಬರ್ಗೋಡು ಕಳಸೋಳಿ ಸಿಗಂದೂರಿನ ಒಂದು ಸೇತುವೆ ಅಂಥೇಳಿ ಅಭಿಮಾನದ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ಕೆ ನಾವು ನೀವು ಸಾಕ್ಷಿಭೂತರಾಗಿ ಇವತ್ತು ಪಾಲ್ಗೊಂಡಿದ್ದೀವಿ ಇವತ್ತು. ಮತ್ತು ಇವತ್ತಾದಂಥ ಸೇತುವೆ ಕೇವಲ ನಮ್ಮ ತಾಂತ್ರಿಕ ಶಿಲ್ಪ ಆಗದೆ, ಇದು ಬೆಳಕಿಗೆ ಹೋರಾಡಿದಂಥ ತಲೆಮಾರುಗಳ ಒಂದು ಕನಸನ್ನು ನೆನೆಸುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯ. ಬಂಧುಗಳೇ, ತಮಗೆ ಈ ಐತಿಹಾಸಿಕ ಒಂದೊಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ಭೂಮಿ ಕಳ್ಕೊಂಡ್ರು, ಜೀವನವನ್ನು ಕಳ್ಕೊಂಡ್ರು. ಅದು ನಿಮಗೆ ಗೊತ್ತಿದೆ. ಈ ನಾಡಿಗೋಸ್ಕರ ಶರಾವತಿ ಕಣಿವೆಯಲ್ಲಿ ಉತ್ಪಾದನೆ ಆಗುವಂಥ ಏನು ವಿದ್ಯುತ್ ಉತ್ಪಾದನೆ ಆಗಬೇಕು ಅಂತೇಳಿ ಜಲ ವಿದ್ಯುತ್ತು ಉತ್ಪಾದನೆ ಆಗ್ತಾ ಇದೆ. ಅದರಿಂದ ಕರ್ನಾಟಕದ ಮಾಹಿತಿ ತಂತ್ರಜ್ಞಾನ ಇರ್ಬೋದು, ಜೈವಿಕ ತಂತ್ರಜ್ಞಾನ ಇರ್ಬೋದು, ಕೈಗಾರಿಕಾ ಉತ್ಪಾದನೆ ಇರ್ಬೋದು, ಕೃಷಿ ಇರ್ಬೋದು, ಇತರ ರಂಗಗಳಲ್ಲಿ ಅತ್ಯಂತ ಮಹತ್ವದ ಒಂದು ಸಾಧನೆ ಏನಾದರೂ ಮಾಡಿದೆ ಅಂದರೆ ಅದರ ಹಿಂದಿನ ಶಕ್ತಿ ನಮ್ಮ ಈ ಮುಳುಗಡೆ ಸಂತಸರ, ಆ ಒಂದು ಸಂತಸರ ಬದುಕು. ಸುಮಾರು 20,000ಗಿಂತ ಹೆಚ್ಚಿನ ಕುಟುಂಬಗಳು, 60ಗಿಂತ ಹೆಚ್ಚಿನ ಹಳ್ಳಿಗಳು ಏನು ಮುಳುಗಡೆ ಆಗಿ ಈ ನಾಡಿಗೆ ವಿದ್ಯುತ್ ಕೊಟ್ಟರು. ಅದರ ಪ್ರತಿಫಲ ಇವತ್ತು ನಮ್ಮ ದೇಶದ, ನಮ್ಮ ರಾಜ್ಯದ ಎಲ್ಲದೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಜ್ಯಕ್ಕೆ ಬೆಳಕನ್ನು ಕೊಟ್ಟರು, ಆದರೆ ದೀಪದ ಬುಡದಲ್ಲಿ ಕತ್ಲು ಅಂತೇಳಿ ನಾವೆಲ್ಲರೂ ಕೂಡ ಏನು ಗಾದೆ ಕೇಳಿದ್ದೀವಿ. ಪಾಪ ಅವರು ಕತ್ಲಲ್ಲಿದ್ದು ದಿನ ಸಂಜೆ 5 ಗಂಟೆ ಆದರೆ ನಮ್ಮ ಆ ಮುಳುಗಡೆ ಸಂತ್ರಸ್ತರಿಗೂ ಮತ್ತು ಸಾಗರಕ್ಕೂ ಯಾವುದೇ ಒಂದು ಸಂಪರ್ಕ ಇಲ್ಲದಂಥ ಒಂದು ಪ್ರಸಂಗ ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇದನ್ನೆಲ್ಲ ಮನಗಂಡಂಥ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಇಲ್ಲಿಯ ಒಂದು ಬದುಕು, ನಮ್ಮ ಗರ್ಭಿಣಿ ತಾಯಿಂದಿರು ಕೂಡ ಆಸ್ಪತ್ರೆಗೂ ಕೂಡ ಬರಲಿಂದ ಒಂದು ಪರಿಸ್ಥಿತಿ, ಒಂದು ತೆಪ್ಪದಲ್ಲಿ ಬರಬೇಕಾದಾಗ ಸುಮಾರು 10-20 ಜನ ಮುಳುಗಿ ತನ್ನ ಜೀವವನ್ನು ತೆತ್ತಿದ್ರು. ಈ ರೀತಿ ಅನೇಕ ಕಹಿ ಘಟನೆಗಳ ಮಧ್ಯದಲ್ಲಿ ಇವತ್ತು ಇಂಥ ಒಂದು ಬೆಳಕಿನ ಒಂದು
ಕೆಲಸ ಇವತ್ತು ಆಗಿದೆ ಅಂತೇಳಿ ಇವತ್ತು ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಅಂಬರ್ಗೋಡು ಕಳಸವಳ್ಳಿ ಈ ಒಂದು ಸೇತುವೆ ಇದು ತಾಂತ್ರಿಕ ಅಚ್ಚರಿ, ಒಂದು ಇಂಜಿನಿಯರಿಂಗ್ ಮಾರ್ವೆಲ್ ಅಂತ ನಾವೇನು ಹೇಳ್ತೀವಿ, ಈ ಒಂದು ಅಭಿವೃದ್ಧಿಯ ಒಂದು ಸ್ವಾತಂತ್ರ್ಯದ ಒಂದು ಸಂಕೇತವಾಗಿ ಇವತ್ತಿನ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮ್ಮೆಲ್ಲರ ಒಂದು ತಪಸ್ಸಿಗೆ ಬೆಳಕನ್ನು ಕೊಟ್ಟಂಥ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರುಗಳಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತ, ನಮ್ಮ ಶಿವಮೊಗ್ಗ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಲಿಕ್ಕೆ ಏನೇನು ಗಮನವನ್ನು ಕೊಡಬೇಕು, ಅದು ಶಿವಮೊಗ್ಗಕ್ಕೆ ಏರ್ಪೋರ್ಟ್ ಇರ್ಬೋದು, ಜೋಗ್ ಫಾಲ್ಸ್ ಅಭಿವೃದ್ಧಿ ಇರ್ಬೋದು, ಈ ರೀತಿಯಂಥ ಕೆಲಸ ಕಾರ್ಯಗಳು ಆಗ್ತಿದೆ ಬಂಧುಗಳೇ. ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಹಿಂದೂ ಕೂಡ ತೆರಿಗೆ ಕಟ್ತಾ ಇದ್ರು, ಇವತ್ತು ಕೂಡ ತೆರಿಗೆ ಕಟ್ತಾ ಇದ್ದಾರೆ. ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗಲಿಲ್ಲ, ಇವತ್ತು ಹೇಗೆ ಆಗ್ತಿದೆ ಅನ್ನಲಿಕ್ಕೆ ತಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು ಬಂಧುಗಳೇ. ಇವತ್ತು ನಿಮ್ಮ ಕಣ್ಮುಂದಿರುವಂಥ ಕಳಸವಳ್ಳಿ ಸಿಗಂದೂರು ಸೇತುವೆ ಸುಮಾರು 480 ಕೋಟಿ ವೆಚ್ಚವನ್ನು ಮಾಡಿ ಸೇತುವೆ ಆಯಿತು. ಗ್ರಾಮ ಪಂಚಾಯತಿ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿ ಅಪ್ಗ್ರೇಡ್ ಮಾಡಿ ಆ ಒಂದು ಸೇತುವೆನ ಅಭಿವೃದ್ಧಿ ಮಾಡಿದ್ರು. ಅದರ ಅಪ್ರೋಚ್ ರೋಡಿಗೆ 920 ಕೋಟಿ ಈಗ ಗಡ್ಕರಿ ಸಾಹೇಬರದಕ್ಕೆ ಸ್ಯಾಂಕ್ಷನ್ ಮಾಡಿ ಆ ಒಂದು DPR ಕೂಡ ಈಗಾಗಲೇ ಅಪ್ರೂವಲ್ ಆಗಿದೆ, ಕೆಲಸ ಕಾರ್ಯಗಳು ಕೂಡ ಶುರುವಾಗೋದಿದೆ. ಅದೇ ರೀತಿ ತಾವು ಆಶ್ಚರ್ಯ ಪಡ್ತೀರಿ, ನಮ್ಮ ಹೊಸನಗರದಿಂದ ಕೊಲ್ಲೂರಿಗೆ ಹೋಗುವಂಥ ರಸ್ತೆ ಮಾವಿನಕೊಪ್ಪದಿಂದ ಆಡುಗೋಡಿಗೆ ಸುಮಾರು 315 ಕೋಟಿ ಖರ್ಚು ಮಾಡಿ ಸುತ್ತಾ ಸೇತುವೆ ಅಂಥೇಳಿ 1.5 ಕಿಲೋಮೀಟರ್, ಬೆಕ್ಕೋಡಿ ಸೇತುವೆ 3/4 ಕಿಲೋಮೀಟರ್, ಈ ಎರಡೂ ಸೇತುವೆಗಳ ಈಗಾಗಲೇ ನಿರ್ಮಾಣ ಆಗಿದೆ. ಪಿಲ್ಲರ್ಸು ಕೂಡ ಈಗ ಆಲ್ರೆಡಿ ಎದ್ದಿದೆ. ಆ ಭಾಗದಲ್ಲಿ ಕೆಲಸವನ್ನು ಆಗ್ತಿರೋದು ನೀವು ಗಮನಿಸ್ತಾ ಇದ್ದೀರಿ. ಮೂರನೇದು, ನಮ್ಮ ಹಾಲಪ್ಪನವರ ಅವಧಿಯಲ್ಲಿ ಪಟುಕೊಪ್ಪ ಸೇತುವೆ 2019ರಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಆಗಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಬಿಲ್ಸಾಗರ ಸೇತುವೆ ನಮ್ಮ KRDCLಿಂದ ಗೌರವಿತ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಿರೋದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಂಧುಗಳೇ, ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂಥ ಕಾಗೋಡು ತಿಮ್ಮಪ್ಪನವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಹಸೂರು ಮಕ್ಕಿ ಸೇತುವೆಗೆ 100 ಕೋಟಿಯ ಕಾರ್ಯಕ್ರಮವನ್ನು ಟೆಂಡರ್ ಕರೆದು ಅಪ್ರೂವಲ್ ಮಾಡಿಸಿದಂಥ ಧೀಮಂತ ನಾಯಕರು ಗೌರವಿತ ಕಾಗೋಡು ತಿಮ್ಮಪ್ಪನವರು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅರೆ ಸಾಹೇಬರು ಅಪ್ರೂವಲ್ ಮಾಡಿಸಿದ್ರು, ಆದರೆ ಅದಕ್ಕೆ ಮೊದಲನೇ ಕಂತು 55 ಕೋಟಿಯನ್ನು ಕೊಟ್ಟಿದ್ದು ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ BJP ಸರ್ಕಾರದ ಅವಧಿಯಲ್ಲಿ ನಮ್ಮ ಹಸೂರು ಮಕ್ಕಿಗೆ 55 ಕೋಟಿ ಹಣವನ್ನು ಯಡಿಯೂರಪ್ಪ ಸಾಹೇಬರು ಕೊಟ್ಟಿದ್ದು, BJP ಸರ್ಕಾರ ಕೊಟ್ಟಿದ್ದು. ಇವತ್ತಿನ ಸರ್ಕಾರ 18 ಕೋಟಿ ಕೊಟ್ಟಿದೆ. ಇನ್ನು ಉಳಿದಂಥ ಹಣವನ್ನು ತಂದು ಆದಷ್ಟು ಬೇಗ ಒಂದು ಲೋಕಾರ್ಪಣೆ ಮಾಡುವಂಥ ಒಂದು ಕಾರ್ಯವನ್ನು ಕೂಡ ಇವತ್ತಿನ ಒಂದು ಸರ್ಕಾರದ ಪ್ರಮುಖರು ಮಾಡ್ತಾರೆ ಅಂತೇಳಿ ಅಭಿಮಾನದಿಂದ ಹೇಳ್ತಾ, ಬಂಧುಗಳ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮೆಲ್ಲರ ಅಪೇಕ್ಷೆ ಇತ್ತು ಇವತ್ತು ಉದ್ಘಾಟನೆ ಆಗಬೇಕು. ಗಡ್ಕರಿಜಿಯವರು ಸಮಯವನ್ನು ಕೊಟ್ಟು 15 ದಿನ ಆಗಿತ್ತು. ಅವ್ರ ಕಳ್ಕಳಿ ಏನು ಅಂದರೆ, ಅವ್ರನ್ನ ವಿನಂತಿಯನ್ನು ಮಾಡಲಿಕ್ಕೆ ಅಂತ ಹೋದಾಗ ಇಲ್ಲಿ ಕ್ರೂಸ್ ಏನು ಓಡಾಡ್ತಾ ಇದೆ, ಏನು ಬರ್ಜ್ ಅಂತ ಹೇಳ್ತೀವಿ, ಏನು ಓಡಾಡ್ತಾ ಇದೆ, ಅದರ ಒಂದು ಗೇರ್ ಬಾಕ್ಸ್ ತೊಂದರೆಯಾಗಿ ಅದ್ರಲ್ಲಿ ಗರ್ಭಿಣಿ ಹೆಣ್ಮಗಳಿದ್ಲು. ವಾಪಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರುವಂಥ ಲಾಂಚು ಅದನ್ನು ಎಳ್ಕೊಂಡು ವಾಪಸ್ ದಡಕ್ಕೆ ಸೇರಿಸ್ತು. ಯಾಕೆಂದರೆ ಇವತ್ತು ಹುಚ್ಚಾಪಟ್ಟೆ ಮಳೆ ಸುರಿತಾ ಇದೆ. ಆ ಒಂದು ನೀರಿನ ಮಟ್ಟ 1819 ಅಡಿಗಳು. ಈಗ ಆಲ್ರೆಡಿ ಇವತ್ತಿಗೆ 1801 ಅಡಿ ಈಗ ಆಲ್ರೆಡಿ ನೀರೀಗ ಫ್ಲೋ ಆಗ್ತಾ ಇದೆ. ಹಾಗಾಗಿ ಇನ್ನು 10 ಅಡಿ ಮೇಲೆ ಬಂತು ಅಂದರೆ ನಮ್ಮ ಈ ಒಂದು ಲಾಂಚ್ ಏನು ಓಡಾಡ್ತಾ ಇದೆ ಅದು ಕೂಡ ನಿಂತು ಹೋಗುತ್ತೆ. ಹಾಗಾಗಿ ಈ ಕಟ್ಟಿದಂಥ ಸೇತುವೆ ಯಾವುದೇ ಅನಾಹುತ ಜನರಿಗೆ ಆಗದ ರೀತಿಯಲ್ಲಿ ಇದೇ ಸೀಸನ್ನಲ್ಲಿ ನಮ್ಮ ಈ ಭಾಗದ ಜನರಿಗೆ ಬಿಡುಗಡೆ ಮಾಡಬೇಕು, ಕೊಡಬೇಕು ಅಂತೇಳಿ ಕಳಕಳಿಯನ್ನು ಇಟ್ಕೊಂಡು ಇವತ್ತು ಗಡ್ಕರಿ ಸಾಹೇಬರು ಇವತ್ತು ಸಮಯವನ್ನು ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂಥೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ರೆಸ್ಪೆಕ್ಟೆಡ್ ಗಡ್ಕರಿಜಿಯಲ್ಲಿ ಒಂದು 3 ವಿಚಾರಗಳನ್ನು ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಅಂಡರ್ ದ ಲೀಡರ್ಶಿಪ್ ಆಫ್ ಹಾನಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ, ರೆಸ್ಪೆಕ್ಟೆಡ್ Gadkariji, your clear vision and tireless efforts are transforming India's infrastructure
landscape. Those successive terms of our India government, for the past 11 years, we have been at the helm of the Minister of Road Transport and Highways. That itself speaks volumes about your leadership and consistent performance, sir. Your work is not just about building infrastructure, it's about realizing dreams, connecting people, and enabling growth across the country. You are the true driving force of development, and you will continue to inspire all of us, sir. Sir, we are truly very grateful to you for the Sigandur Cable Stayed Bridge, for approving it, for making sure it was completed quickly, and for coming here to inaugurate it, sir. This would not have been possible without you. This is not just a dream come true for our people. This is the realization moment of the decades of struggle and sacrifice, especially for the thousands of victims displaced by the Sharavati backwaters who have been demanding for this, fighting for this for nearly 6 decades. Sir, many people have lost their lives here over the years, including heartbreaking incident of rafts drowning. Therefore, this bridge is momentous milestone for all of us, and this was possibly only because of you, your commitment, and your generous support, and of course, Sri B.S. Yediyurappaji's leadership, encouragement, and timely intervention, sir. Similarly, our Honorable Union Minister Sri Prahalad Joshi ji has extended his wholehearted support in this regard, not just for the bridge, any project related to our districts and our state. His constant support, guidance, and commitment have always been a pillar of strength, sir. Sir, you know, earlier in our democracy country, we have seen major projects remaining incomplete for decades. One leader would lay the foundation, and some other leaders would eventually inaugurate it. ಯಾರೋ ಗುದ್ಲಿ ಪೂಜೆ ಮಾಡ್ತಾರೆ, ಇನ್ನೊಬ್ರು ಯಾರೋ ಉದ್ಘಾಟನೆಯನ್ನು ಮಾಡ್ತಾರೆ. But this landmark bridge, 6 years back, it was approved by you, and today it is being inaugurated by you only. Just like many other projects under the Modi government. Sir, in this historical occasion, truly made the occasion even more momentous and meaningful. So in this time, we have major 2 projects, what we discussed. Sir, as you are here, and as Prahalad Joshi Sahab also is here, on behalf of the people of our region, let me humble draw your kind attention to few other critical projects that many of us, including Sri B.S. Yediyurappaji, have been sincerely appealing for. As you are aware that Agumbe Ghat, with its steep curves, adverse terrain and landslides, becomes a nightmare, especially during monsoon. On an average daily, 8 to 10,000 vehicles, including essential freights and emergency services, pass through this unsafe stretch, very concerning and unsafe, sir. So regarding this, we are praying, kindly mentioned during your campaign in 2024 also. So in humble urge both our leaders present here to kindly convince our Honorable PM and get this project approval under the PM Gati Shakti, sir. This is one thing. Second one, we requesting 272 kilometers, Hospete, Shumoga, Baleonur stretch to a national highway. Daily more than 15 to 21,000 vehicles existing 2-lane roads. So requesting to the Honorable Minister, please declare it as a new national highway, sir. These 2 major issues. So we truly believe that we both of you leading the way with your strong support and active involvement of all us can soon become a reality, sir. The blessing of goddesses Sigandur Chaudeshwari and Kollur Mukambika Devi will always be with you for tireless service to the people, sir. Thank you very much. ಇನ್ನೊಂದು ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಈಗ ತಾನೇ ಉದ್ಘಾಟನೆ ಆದಂಥ ಸೇತುವೆಗೆ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೀನಿ.
ಸಿಗಂದೂರು ಚೌಡೇಶ್ವರಿಯ ಹೆಸರನ್ನ ಪ್ರಪೋಸಲನ್ನು ತಾವು ಕೇಂದ್ರಕ್ಕೆ ಕಳಿಸ್ಕೊಟ್ರೆ ಅದಕ್ಕೆ ಆ ಹೆಸರನ್ನ ನಮ್ಮ ಗಡ್ಕರಿಜಿ ಅವರು ಆ ಹೆಸರನ್ನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅಭಿಮಾನ ಪೂರ್ವಕವಾಗಿ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಂಥ ಎಲ್ಲ ಹಿರಿಯರನ್ನ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕ್ಷೇತ್ರದಲ್ಲಿ ಆಗುತ್ತಿರುವಂತಹ ಎಲ್ಲ ಬದಲಾವಣೆಗಳನ್ನು ತಾವೆಲ್ಲರೂ ಗಮನಿಸಬೇಕು. ಮುಂದಿನ ದಿನಗಳಲ್ಲೂ ಸಹ ಈ ಪ್ರಗತಿಯ ಹೆಜ್ಜೆ ಮುನ್ನಡೆಯುತ್ತದೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಸಂಸತ್ ಸದಸ್ಯರು ತಿಳಿಸಿದ್ದಾರೆ. ರಾಘವೇಂದ್ರ ಅವರಿಗೆ ನಾವೆಲ್ಲರೂ ಜೋರಾದ ಕರ್ತಾಡನದೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಇನ್ನು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದಂತಹ ರಾಜಕೀಯ ಮುತ್ಸದ್ದಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ BS ಯಡಿಯೂರಪ್ಪನವರು ನಮ್ಮನ್ನೆಲ್ಲ ಉದ್ದೇಶಿಸಿ ಇದೀಗ ಮಾತನಾಡಬೇಕಾಗಿ ವಿನಂತಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಶ್ರೀ BS ಯಡಿಯೂರಪ್ಪಾಜಿ. ಉಡುಪಿ ಮಂಗಳೂರು ಸಂಸತ್ ಸದಸ್ಯರಾದ ಶ್ರೀ ಶ್ರೀನಿವಾಸ್ ಪೂಜಾರಿ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಬ್ರಿಜೇಶ್ ಚೌಟಾ ಅವರಿಗೂ ಸ್ವಾಗತ. ತುರ್ತಾಗಿ ನಮ್ಮ ನಿತಿನ್ ಗಡ್ಕರಿ ಅವರು ಡೆಲ್ಲಿಗೆ ಹೋಗಬೇಕಾಗಿರೋದ್ರಿಂದ ಹೆಚ್ಚು ಸಮಯ ಯಾರು ತಗೊಳ್ಳೋಕ್ಕೆ ಅವಕಾಶಗಳಿಲ್ಲ. ಯಾರು ಅನ್ಯತಾ ಭಾವಿಸಬೇಡಿ. ನಮ್ಮ ಕೇಂದ್ರ ಭೂ ಸಾರಿಗೆ ಸಚಿವರಾದಂಥ ಮಾನ್ಯ ನಿತಿನ್ ಗಡ್ಕರಿ ಅವರೇ, ನಮ್ಮ ಹಿರಿಯರಾದಂಥ ಪ್ರಹ್ಲಾದ್ ಜೋಶಿ ಅವರೇ, ಮಾನ್ಯ ಸಂಸದರಾದಂಥ ರಾಘವೇಂದ್ರ ಅವರೇ, ಹಿರಿಯರಾದಂಥ ಕಾಗೋಡು ತಿಮ್ಮಪ್ಪನವರೇ, BJP ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರೇ, ತಾಯಿ ಭುವನೇಶ್ವರಿಗೆ, ಈ ಭಾಗದ ಜೀವನದಿ ತಾಯಿ ಶರಾವತಿಗೆ ಹಾಗೂ ಶ್ರೀ ಕ್ಷೇತ್ರ ಸಿಂಗದನೂರು ತಾಯಿ ಚೌಡೇಶ್ವರಿ ದೇವಿಗೆ ಪ್ರಣಾಮಗಳನ್ನು ಈ ಶುಭ ಸಂದರ್ಭದಲ್ಲಿ ಸಲ್ಲಿಸ್ತಾ, ಅಂಬರ್ಗೋಡ್ಲು ಕಳಸವಳ್ಳಿ ಸಿಂಗದೂರು ಸಂಪರ್ಕ ಕಲ್ಪಿಸುವ ಈ ಸುಂದರ ಭವ್ಯ ಸೇತುವೆಯಿಂದ ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಂಡಿದೆ. ಈ ಸಂತೋಷದ ಹಾಗೂ ಸಾರ್ಥಕ ಸಮಾರಂಭದಲ್ಲಿ ನಿಮ್ಮೆಲ್ಲರ ಜೊತೆ ಇರೋದು ನನಗೆ ಅತ್ಯಂತ ಸಂತೃಪ್ತಿಯನ್ನು ತಂದಿದೆ. ನಾನು ಸಂಸತ್ ಸದಸ್ಯನಾಗಿದ್ದಾಗ ಅನುಮೋದನೆಗೊಂಡ ಈ ಯೋಜನೆ ಇಂದು ಸಾಕಾರಗೊಂಡಿದೆ. ಈ ಸೇತುವೆ ಈ ಭಾಗದ ನಮ್ಮ ಜನರ ಬಹುದಿನಗಳ ಕನಸು, ಬಹು ವರ್ಷಗಳ ಬೇಡಿಕೆ ಇಂದು ನನಸಾಗಿದೆ. ಶರಾವತಿ ನೀರಿನಿಂದಾಗಿ ಸ್ಥಳಾಂತರಗೊಂಡ ಸಂತ್ರಸ್ತರ ನ್ಯಾಯ ಮತ್ತು ಗೌರವಕ್ಕೆ ಈ ಸೇತುವೆ ಸಾಕ್ಷಿಯಾಗಿದೆ. ನಮ್ಮ ಜಿಲ್ಲೆಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಈ ಸೇತುವೆ ಒಂದು ಪ್ರಗತಿಯ ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ಇದು ಕೇವಲ ಸೇತುವೆ ಅಲ್ಲ, ಇದು ಜನರ ವಿಶ್ವಾಸ, ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ ಮತ್ತು ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕಾರವಾಗಿದೆ. ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಇಡೀ ದೇಶ ಒಂದಾಗಿ ವಿಕಸಿತ ಭಾರತದ ಗುರಿಯನ್ನು ನನಸಾಗಲು ಶ್ರಮಿಸ್ತಾ ಇದೆ. ಹಾಗೆಯೇ ನಮ್ಮ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿಜಿಯವರು ವಿಶೇಷವಾಗಿ ಕರ್ನಾಟಕದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ನಿರಂತರ ಬೆಂಬಲ ನೀಡುತ್ತಾ ಬಂದಿದ್ದಾರೆ. ಅವರ ಸಮರ್ಥ ನಾಯಕತ್ವ ಮತ್ತು ದೂರದೃಷ್ಟಿಯಿಂದಾಗಿ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ನಡೀತಾ ಇದೆ. ಹಾಗೆಯೇ ನಮ್ಮ ಪ್ರಹ್ಲಾದ್ ಜೋಶಿಯವರು ಕೂಡ ರಾಜ್ಯದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬಂಧುಗಳೇ, ನಿಜವಾದ ನಾಯಕತ್ವ ಅಂತ ಹೇಳಿದ್ರೆ ಆ ನಾಯಕತ್ವ ಅಂದರೆ ಜನರ ಸೇವೆ, ಜನಸೇವೆಗಿಂತ ದೊಡ್ಡದು ಯಾವುದೂ ಇಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದು ನಮ್ಮ ಧ್ಯೇಯ. ನಾವು ಅಧಿಕಾರದಲ್ಲಿ ಇಲ್ಲದಿರಲಿ, ಜನಸೇವೆ ನಮ್ಮ ಗುರಿ, ನಮ್ಮ ಕರ್ತವ್ಯ. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬದ್ಧವಾಗಿದೆ. ಈ ಸೇತುವೆ ಅದಕ್ಕೊಂದು ಉದಾಹರಣೆ.
ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯ ಪರವಾಗಿ ನಮ್ಮ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಇಲ್ಲಿ ಉಪಸ್ಥಿತಿರುವ ಕೇಂದ್ರ ಸಚಿವರಲ್ಲಿ ರಾಜ್ಯದ 3 ಪ್ರಮುಖ ಯೋಜನೆಗಳ ಅನುಮೋದನೆ ನೀಡಿ ಆದಷ್ಟು ಶೀಘ್ರದಲ್ಲಿ ಅನುಷ್ಠಾನಗೊಳಿಸಬೇಕು ಎಂದು ಮನವಿ ಸಲ್ಲಿಸಿದ್ದೇನೆ. ಅವುಗಳಲ್ಲಿ ಒಂದು, ಎಲ್ಲ ಹವಾಮಾನಗಳಿಗೂ ಸುಗಮವಾಗಿ ಸಂಚರಿಸಬಹುದಾದಂಥ, ಮುಖ್ಯವಾಗಿ ನಮ್ಮ ಕರಾವಳಿ ಮತ್ತು ಮಧ್ಯ ಕರ್ನಾಟಕಕ್ಕೆ ನಿರಂತರ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ನಲ್ಲಿ ಸುರಂಗ ಮಾರ್ಗ ನಿರ್ಮಾಣ. ಇನ್ನೊಂದು, ಇಂದು ಹಲವು ಜಿಲ್ಲೆಗಳ ಸಂಪರ್ಕದ ಪ್ರಮುಖ ರಸ್ತೆಯಾಗಿರುವ ಹೊಸಪೇಟೆ ಬಾಳೆಹೊನ್ನೂರು ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೇರಿಸುವಂಥದ್ದು. ಸಂಚಾರ ದಟ್ಟಣೆ ನಿವಾರಿಸಲು ಶಿವಮೊಗ್ಗ ವರ್ತುಲ ರಸ್ತೆಯ ಉತ್ತರ ಬೈಪಾಸ್ ಪೂರ್ಣಗೊಳಿಸಬೇಕು ಎಂದು ಸನ್ಮಾನ್ಯ ಸಚಿವರಲ್ಲಿ ಕೋರಿಕೆ ಸಲ್ಲಿಸಿದ್ದೇವೆ. ಇಷ್ಟು ಮಾತ್ರವಲ್ಲ, ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸನ್ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸರ್ಕಾರ ಸದಾ ಕಾರ್ಯೋನ್ಮುಖವಾಗಿದೆ. ಈ ಹೆಮ್ಮೆ ಸಂತೋಷದ ಸಂದರ್ಭದಲ್ಲಿ ಈ ಯೋಜನೆ ಸಾಕಾರಗೊಳಿಸಿದ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ, ಸಚಿವ ನಿತಿನ್ ಗಡ್ಕರಿ ಅವರಿಗೆ, ನಿರಂತರ ಸಹಕಾರ ನೀಡಿದ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ಇದಕ್ಕಾಗಿ ಹಗಲಿರುಳು ಶ್ರಮಿಸಿದ ಈ ಭಾಗದ ಸಂಸತ್ ಸದಸ್ಯ ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಸಮಸ್ತ ಜನತೆಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ವಿಕಸಿತ ಭಾರತದ ನಿರ್ಮಾಣದ ನಿಟ್ಟಿನಲ್ಲಿ ಕರ್ನಾಟಕದ ವಿಕಾಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಎನ್ನುವ ಪ್ರಾರ್ಥನೆಯೊಂದಿಗೆ ನಿಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಈ ಕ್ಷೇತ್ರದ ಅಭಿವೃದ್ಧಿಯ ಕೆಲಸಗಳನ್ನು ನೋಡಿ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಶ್ರೀ BS ಯಡಿಯೂರಪ್ಪನವರು. ಮತ್ತೊಮ್ಮೆ ನಾವೆಲ್ಲರೂ ಸಹ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಸರ್. ಇನ್ನು ವೇದಿಕೆಯ ಮೇಲೆ ಗೌರವಾನ್ವಿತ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಆ್ಯಂಡ್ ಆನರಬಲ್ ಮಿನಿಸ್ಟರ್ ಆಫ್ ನ್ಯೂ ಆ್ಯಂಡ್ ರಿನ್ಯೂಬಲ್ ಎನರ್ಜಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಇದೀಗ ಮಾತಾಡಿದ್ದಾರೆ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನು. बोलो भारत माता की, भारत माता की. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನಿತಿನ್ ಗಡ್ಕರಿ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಭಾರತ್ ಮಾತಾ ಕಿ. ಇವತ್ತಿನ ಶರಾವತಿ ನದಿಯ ಈ ಬ್ರಿಡ್ಜ್ನ, ಅಂಬಲಗೋಡು ಕಳಸವಳ್ಳಿ ಬ್ರಿಡ್ಜಿನ ಉದ್ಘಾಟನೆ ಈ ಸಮಾರಂಭದಲ್ಲಿ ವೇದಿಕೆ ಮೇಲಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಅಧ್ಯಕ್ಷರು, ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಈ ದೇಶದಲ್ಲಿ ಒಂದು ಬಹುದೊಡ್ಡ ರಸ್ತೆ ಕ್ರಾಂತಿಯನ್ನು ನಿರ್ಮಾಣ ಮಾಡಿ ಇವತ್ತು ಅವರು ಗಡಕರಿಯಾಗಿ ಉಳಿದಿಲ್ಲ, ಅವರು ರೋಡ್ ಕರಿಯಾಗಿ ಉಳಿದಿದ್ದಾರೆ ಅನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ರೋಡ್ ಕರಿ ಅಂತಲೇ ಅವರಿಗೆ ಹೆಸರು. ಮ್ಯಾನ್ ಆಫ್ ನ್ಯಾಷನಲ್ ಹೈವೇ ಅಂತ ಯಾರನ್ನಾದರೂ ದೇಶದೊಳಗ ಮುಂದಿನ ತಲಾಂತರವರೆಗೆ ಕರೆದ್ರೆ ಅದು ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಸ್ನೇಹಿತರೆ. ಹಿರಿಯರಾದಂಥ BS ಯಡಿಯೂರಪ್ಪನವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿರುವಂಥ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿಯಾದಂಥ ಶ್ರೀ ಕಾಗೋಡು ತಿಮ್ಮಪ್ಪನವರೇ ಮತ್ತು ಈ ಬ್ರಿಡ್ಜ್ ಆಗುವವರೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಫಾಲೋ ಅಪ್ ಮಾಡಿ ಬೆನ್ನತ್ತಿ ಕೆಲಸ ಆಗುವಂತೆ ನೋಡಿಕೊಂಡಿರುವಂಥ ಶ್ರೀ BY ರಾಘವೇಂದ್ರ ಅವರೇ ಈ ಭಾಗದ ಲೋಕಸಭಾ ಸದಸ್ಯರು. ಒಂದಂತೂ ಹೇಳ್ತೀನಿ, ರಾಘವೇಂದ್ರನಷ್ಟು ಫಾಲೋ ಅಪ್ ಯಾರಾದರೂ ಮಾಡಿದರೆ ಆ ಮಂತ್ರಾಲಯದ ರಾಘವೇಂದ್ರನ ಒಲಿದು ಬಿಡ್ತಾನೆ. ಆ ರೀತಿ ಫಾಲೋ ಅಪ್ ಅನ್ನ ರಾಘವೇಂದ್ರ ಅವರು ಮಾಡ್ತಾರೆ. ಮತ್ತು ಯಡಿಯೂರಪ್ಪನವರಿಗೆ ಹೋಲಿಸಿದ್ರೆ
येडियूरप्पनवರಿಗೆ ಹೋಲಿಸಿದ್ರೆ गडकरी साहब ये राघवेंद्र है ना, येडियूरप्पा जी को कंपेयर करते तो बहुत शांत स्वभाव का व्यक्ति है बहुत ही एकदम कभी भी एकदम शांत रहते हैं। तो ऐसे श्री राघवेंद्र जी ರಾಜ್ಯದ ಅಧ್ಯಕ್ಷರಾದಂತಹ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶ್ರೀ BY ವಿಜೇಂದ್ರ ಅವರೇ, ಹಿರಿಯ ಶಾಸಕರಾದಂತಹ ಅರಗದ ಜ್ಞಾನೇಂದ್ರ ಅವರೇ, ಚನ್ನಬಸಪ್ಪನವರೇ, ಗುರುರಾಜ್ ಗಂಟಿಹೊಳಿ ಅವರೇ, ಸಿಮೆಂಟ್ ಮಂಜು ಅವರೇ, ವಿಧಾನ ಪರಿಷತ್ತಿನ ಶಾಸಕರಾದಂತಹ ಧನಂಜಯ ಸರ್ಜಿ ಅವರೇ, DS ಅರುಣ್ ಅವರೇ, ಭಾರತಿ ಶೆಟ್ಟಿ ಅವರೇ, ಎಲ್ಲ ಮಾಜಿ ಲೋಕಸಭಾ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಸದಸ್ಯರೇ ಹಾಗೂ ಈಗ ಆಗಮಿಸಿರುವಂತಹ ಬ್ರಿಜೇಶ್ ಚೌಟಾ ಅವರೇ, ಮಂಗಳೂರಿನ MP, ಹಾಗೂ ಎಲ್ಲ ಆಗಮಿಸಿರುವಂತಹ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಳೆ ಬರ್ತಾ ಇತ್ತು. ನಾವು ಬರೋ ಹೊತ್ತಿಗೆ ಗಡ್ಕರಿ ಅವರು ನನಗೆ ಕೇಳ್ತಾ ಇದ್ರು, ಜನ ಸೇರ್ತಾರೇನಪ್ಪ ಅಂತ ಕೇಳ್ತಾ ಇದ್ರು. ನಾನು ಹೇಳಿದೆ, ನೀವು ಮಾಡಿದಂತಹ ಕಾರ್ಯ ಇಂಥ ಒಂದು ಅದ್ಭುತವಾದಂತಹ ಕಾರ್ಯದ ತಾಯಿಯ ಆಶೀರ್ವಾದದ ಜೊತೆಗೆ ಈ ಜನರ ಆಶೀರ್ವಾದವು ನಿಮಗೆ ಸದಾಕಾಲ ಲಭ್ಯವಾಗಲಿದೆ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಸ್ನೇಹಿತರೆ, ಈ ದೇಶದ ಇತಿಹಾಸದೊಳಗ ಒಂದು 25-30 ಸಾವಿರ ಜನ गडकरी साहब 25,000 से 30,000 लोगों के लिए एक छोटा सा सड़क, एक छोटा सा रास्ता, वो तो जब इसके लिए एक बहुत बड़ा ब्रिज बनाना था, आपने इसको नेशनल हाईवे कन्वर्ट करा दिया. इससे मैजिक और क्या हो सकता है? तो नेशनल हाईवे कन्वर्ट करके, क्योंकि अगर ये स्टेट हाईवे है, स्थानीय सड़क है, तो आप इतना बड़ा ब्रिज नहीं बना सकते थे. इसलिए आपने ಇದನ್ನು ಒಂದು ಸನ್ಮಾನ್ಯ ಗಡ್ಕರಿ ಅವರು ಮೊದಲೊಂದು ಸಾಮಾನ್ಯ ರಸ್ತೆ ಇದ್ದದ್ದನ್ನ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಪರಿವರ್ತಿಸಿ 473 ಕೋಟಿ ರೂಪಾಯಿಯ ಒಂದು ಈ ಬ್ರಿಡ್ಜ್ ಅನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಒಂದು ನಿರ್ದೇಶನ ಇದೆ ನಮ್ಮೆಲ್ಲರಿಗೂ. ಆ ನಿರ್ದೇಶನ ಏನು ಅಂತಂದ್ರೆ, ನೀವು ಏನು ಶಂಕುಸ್ಥಾಪನೆಯನ್ನು ಮಾಡ್ತೀರಿ ನೀವೇ ಉದ್ಘಾಟನೆ ಮಾಡಬೇಕಂತ ಹೇಳಿ. ಅದನ್ನ ಸನ್ಮಾನ್ಯ ಗಡ್ಕರಿ ಅವರು 100% ಅವರು ಮೊದಲಿನಿಂದನೇ ಪಾಲನೆ ಮಾಡ್ತಾ ಬಂದಿದ್ದಾರೆ. ಯಾವ ರಸ್ತೆ, ಯಾವ ಬ್ರಿಡ್ಜು, ಯಾವ ಹೈವೇ ಅವರು ಶಂಕುಸ್ಥಾಪನೆ ಮಾಡ್ತಾರೆ ಅದನ್ನ ಅವರೇ ಉದ್ಘಾಟನೆ ಮಾಡ್ತಾರೆ ಅನ್ಲಿಕ್ಕೆ ಇವತ್ತು ಈ ಸಿಗಂದೂರು ಬ್ರಿಡ್ಜ್ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಹಾಗಾಗಿ ಇದು ಬಹಳ ವರ್ಷಗಳ ಕಾಲ 1942ರಲ್ಲಿ ಮೈಸೂರು ಮಹಾರಾಜರ ಹಿರೇಭಾಸ್ಕರ ಆಣೆಕಟ್ಟು ನಿರ್ಮಿಸಿದ ನಂತರ 1964ರಲ್ಲಿ ಇದರ ಎತ್ತರವನ್ನು 1819 ಅಡಿಗೆ ಎತ್ತರಿಸಿದಾಗಿನಿಂದ ಇದರ ಸಮಸ್ಯೆ ಬಹಳ ಜಾಸ್ತಿ ಶುರುವಾಯಿತು. ಹಾಗಾಗಿ ದೊಡ್ಡ ಪ್ರಮಾಣದ ಜಲವಿದ್ಯುತ್ ಇಲ್ಲಿ ಉತ್ಪಾದನೆ ಆಗ್ತಾ ಇದ್ರು. 65% ವಿದ್ಯುತ್ತು ಜಲವಿದ್ಯುತ್ತು ಕರ್ನಾಟಕದಲ್ಲೇ ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ರು ಸಹಿತ ಇಲ್ಲಿಂದ ಜನರಿಗೆ ಹೋಗೋದು ತೊಂದರೆ ಆಗ್ತಾ ಇತ್ತು. ಅನೇಕ ಸರ್ತೆ 110 ಕಿಲೋಮೀಟರ್ 110 ಕಿಲೋಮೀಟರ್ ಪೀಪಲ್ ಯೂಸ್ ಟು ಕವರ್ ಸರ್. ಇವತ್ತು ತಮ್ಮ ಆಶೀರ್ವಾದದಿಂದ 30-40 ಕಿಲೋಮೀಟರ್ ಮ್ಯಾಕ್ಸಿಮಮ್ ದೂರ ಆಗ್ತದೆ. ಎಲ್ಲವೂ ಸೇರಿ ಎಂಥದ್ದೇ ದೂರದ ಹಳ್ಳಿಗಿರಲಿ, ಆ್ಯಂಡ್ ಇಟ್ ವಿಲ್ ಕವರ್ ಜಸ್ಟ್ ಇನ್ ಹಾಫ್ ಆನ್ ಅವರ್ ಸರ್. ಪೀಪಲ್ ಆರ್ ರಿಯಲಿ ಇಂಡೆಪ್ಟೆಡ್ ಟು ಯು. ಜೋರಾಗಿ ನಾನು ತಮಗೆ ವಿನಂತಿ ಮಾಡ್ತೇನೆ, ಸನ್ಮಾನ್ಯ ಗಡ್ಕರಿ ಅವರಿಗೆ ಜೋರಾಗಿ ಎದ್ದು ನಿಂತು ಒಂದು ಸರ್ತೆ ಚಪ್ಪಾಳೆಯನ್ನು ತಟ್ಟಬೇಕು ನೀವು ಅನ್ನುವಂತಹ ವಿನಂತಿಯನ್ನು ಮಾಡ್ತೇನೆ. ಸ್ಟ್ಯಾಂಡಿಂಗ್ ಓವೇಷನ್, ಜೋರಾದ ಚಪ್ಪಾಳೆ. ಅಂಬಾರಗೊಡ್ಲು ಕಳಸವಳ್ಳಿ ಸೇತುವೆ ಇದಕ್ಕೊಂದು ಬಹಳ ದೊಡ್ಡ ಹೋರಾಟದ ಒಂದು ಬಹುದೊಡ್ಡ ಇತಿಹಾಸ ಇದೆ. ನನಗೆ ಹೆಸರು ಸರಿ ನೆನಪಿಲ್ಲ, ರಾಘವೇಂದ್ರ ಹೇಳ್ಬೇಕು, ಪರಮೇಶ್ವರ್ ಅಂತ ಒಬ್ಬರು ಇದ್ದಿರಲಿಲ್ಲ, ಅವರು ಹೋರಾಟ ಶುರು ಮಾಡಿದ್ರು. ಅದಾದ ನಂತರ ನಮ್ಮ ರಾಘವೇಂದ್ರ ಅವರ ಇದರಲ್ಲಿ ನಿಮಗೆ ಒಂದು ನಮಸ್ಕಾರ. ಅದಾದ ನಂತರ ನಮ್ಮ ಇಲ್ಲಿಯ ಸ್ಥಳೀಯ ಹುಡುಗ ಒಬ್ಬವ ನಮ್ಮ ರಾಘವೇಂದ್ರ ಯಡಿಯೂರಪ್ಪನವರ
ಬಹಳ ಆಪ್ತನೇ ಹೌದವನು, ಪ್ರಸನ್ನ ಅಂಥೇಳಿ. ಅವನು ಈ ಹೋರಾಟ ಸಮಿತಿಯ ಅಧ್ಯಕ್ಷತೆ ವಹಿಸಿದ. ನನಗೆ ಗೊತ್ತಿಲ್ಲ, ನಾನು 17-18ರಲ್ಲಿ ಇಲ್ಲಿ ಬಂದಾಗ ನನಗೆ ಅಲ್ಲಿ ಆ ಕಡೆ ಕರ್ಕೊಂಡು ಹೋದ್ರೊಂದು ಊರಿಗೆ, ಅಲ್ಲಿ ಸಿಗಿಸಾಕಿಸ್ಬಿಟ್ರು. ನೋಡ್ರಿ ಜನ ದಿವಸ ಹೆಂಗೆ ಮಾಡ್ತಾರ ಅಂಥೇಳಿ, ನಿಮ್ಗೆ ಗೊತ್ತಾಗಲಿ ಅಂಥೇಳಿ. ಸೊ ಅದಾದ ನಂತರ ರಾಘವೇಂದ್ರ ಅವರು ಉಪಚುನಾವಣೆಯಲ್ಲಿ ಮತ್ತೊಮ್ಮೆ MP ಆದ ನಂತರ ಯಡಿಯೂರಪ್ಪನವರು ರಾಘವೇಂದ್ರ ಅವರು ಸತತವಾಗಿ ಫಾಲೋ ಅಪ್ ಮಾಡಿದರು. ಈ ಪ್ರಸನ್ನ ಅನೇಕ ಸತಿ ಆತನೂ ಡೆಲ್ಲಿಗೆ ಬಂದ. ಯಾಕಂದ್ರೆ ರಾಘವೇಂದ್ರ ಏನು ಮಾಡ್ತಾ ಇದ್ರು, ತಾವು ಮೊದಲು ಒತ್ತಾಯ ಮಾಡ್ತಾ ಇದ್ರು, ಆಮೇಲೆ ಈ ಡೆಲಿಗೇಷನ್ ಕಳಿಸ್ತಾ ಇದ್ರು. ಹಾಗಾಗಿ ಇವರ ಎಲ್ಲರ ಒಟ್ಟ ಹೋರಾಟದ ಪರಿಣಾಮ ಅವತ್ತು ಒಂದು ಸರ್ತೆ ಸಿಕ್ಕಾಕೊಂಡಾಗ ನನ್ನ ಜೊತೆಗೆ ದಿವಂಗತ ಭಾನುಪ್ರಕಾಶ್ ಅವರು ನನ್ನ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ರು. ಭಾನುಪ್ರಕಾಶ್ ಅವರು ಹೇಳಿದರು, ನಿಮಗೆ ಇವತ್ತು ಕಷ್ಟದ ಅನುಭವ ಆಗಿದೆ, ನೀವು ಸ್ವಲ್ಪ ಈ ಪ್ರಯತ್ನಕ್ಕೆ ಕೈ ಜೋಡಿಸ್ರಿ ಅಂತ ಹೇಳಿ. ಹಾಗಾಗಿ ಮಾಡಿದ್ದು ಸನ್ಮಾನ್ಯ ಗಡ್ಕರಿ ಅವರು, ಬೆನ್ನತ್ತಿದ್ದು ರಾಘವೇಂದ್ರ ಅವರು, ಇಲ್ಲಿಯ ಜನ ಹೋರಾಟ ಸಮಿತಿಯವರು. ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರಿಗೆ ಸಹಾಯ ಆಗಿದೆ. ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಇವತ್ತು ಭಾನುಪ್ರಕಾಶ್ ಅವರು ನಮ್ಮ ಮಧ್ಯೆ ಇಲ್ಲ, ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಅವರು ಇದರ ಬಗ್ಗೆ ಹಲವಾರು ಬಾರಿ ನನಗೆ ನೆನಪನ್ನು ಮಾಡಿದರು. ಹಾಗಾಗಿ ಸ್ನೇಹಿತರೆ, ರಾಘವೇಂದ್ರ ಅವರು ನಾನು ಹೇಳಿದ್ನಲ್ಲ, ಯಾವುದೇ ಕೆಲಸ ಇರಲಿ ಭಾಳ ದೊಡ್ಡ ರೀತಿಯಲ್ಲಿ, ಭಾಳ ಹಿಂದೆ ಬೆನ್ನತ್ತಿ, ಒಂದು ಸ್ವಲ್ಪ ಹಾಸ್ಯಮಯವಾಗಿದ್ರೆ ಬೇತಾಳ ಬೆನ್ನತ್ತಿದಂಗೆ ಬೆನ್ನು ಹತ್ತಿ ಕೆಲಸವನ್ನು ಮಾಡಿಸ್ತಾರೆ. ಬೆನ್ನು ಬಿಡದ ಬೇತಾಳ ಅಂತಾರಲ್ಲ, ಆ ರೀತಿ ಕೆಲಸವನ್ನು ಮಾಡಿಸ್ತಾರೆ. ಹಾಗಾಗಿ ಈ ಕೆಲಸ ಆಗಿದೆ, ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮೊದಲು SFCಯಲ್ಲಿ ರಿಜೆಕ್ಟ್ ಆಗಿತ್ತದು, ಕೇವಲ ಇಷ್ಟು ಕಮ್ಮಿ ಜನಸಂಖ್ಯೆಗೆ ಯಾಕೆ ಮಾಡೋದು ಅಂತ ಹೇಳಿದರು. ಆದರೆ ಗಡ್ಕರಿ ಅವರು ಎಲ್ಲ ಆಫೀಸರ್ಗಳನ್ನು, ಬ್ಯೂರೋಕ್ರಾಟಿಕ್ ಎಲ್ಲ ನಿರ್ಣಯಗಳನ್ನು ಓವರ್ಟೇಕ್ ಮಾಡಿ ಅವರು ಈ ಬ್ರಿಡ್ಜ್ಗೆ ಅಪ್ರೂವಲನ್ನು ಕೊಟ್ಟು ಶಂಕುಸ್ಥಾಪನೆಯನ್ನು ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಇವತ್ತು ದೇಶದಲ್ಲಿರುವಂತಹ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತೇನಿದೆ, ಮೋದಿ ಹೈತೋ ಮುಮ್ಕಿನ್ ಹೈ ಅನ್ನುವಂಥ ಮಾತೇನಿದಿಲ್ಲ, ಅದನ್ನು ಗಡ್ಕರಿ ಅವರು ಕೂಡ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಹಾಗಾಗಿ ಹಲವಾರು ಇವತ್ತು ದೇಶದಲ್ಲಿ ಏನಿವತ್ತು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಶುರು ಮಾಡಿದ್ರು. ಈ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಸಂಪೂರ್ಣ ಚಿತ್ರವನ್ನು, ಡಿಸೈನ್ ಅನ್ನು ಕೊಟ್ಟಂತವರು ಸನ್ಮಾನ್ಯ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ಮರಿಬಾರದು. ದೇಶದ ಹಳ್ಳಿಗಳಿಗೆ ರಾಜ್ಯ ಸರ್ಕಾರಗಳ ಮೇಲೆ ಬಿಡಬಾರದು. ದೇಶದ ಹಳ್ಳಿಗಳ ರಸ್ತೆ ಸುಧಾರಣೆ ಆಗಬೇಕು. ದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಸರಿಯಾಗಿ ಹಳ್ಳಿಗಳಿಗೆ ವಿದ್ಯುತ್ ಕೊಡಬೇಕು. ಈ ರೀತಿಯಾದಂಥ ಒಂದು ಕಲ್ಪನೆ ಕೊಟ್ಟು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಇವತ್ತು ರೂವಾರಿ ಅಟಲ್ ಬಿಹಾರಿ ವಾಜಪೇಯಿ ಆದರೆ, ಅವತ್ತಿನ ಕಾಲದಲ್ಲಿ 90ರ 98ರ 99ರ ದಶಕದಲ್ಲಿ ಅದರ ಹಿಂದಿನ ರೂವಾರಿ ಸನ್ಮಾನ್ಯ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ನೆನಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಹಲವಾರು ಪ್ರಥಮಗಳನ್ನು ಸನ್ಮಾನ್ಯ ಗಡ್ಕರಿ ಅವರು ನಿರ್ಮಾಣ ಮಾಡಿದ್ದಾರೆ. ಈ ದೇಶದೊಳಗ ನಮ್ಮ ಸರ್ಕಾರ ಬರೋಕ್ಕಿಂತ ಮೊದಲು 96,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇತ್ತು. ಇವತ್ತು ಆ 96,000ದಲ್ಲಿ 6 ವರ್ಷದ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ 30,000 ಕಿಲೋಮೀಟರ್ ಆಗಿತ್ತು, 36,000 ಕಿಲೋಮೀಟರ್. ಇದನ್ನು UPA ಸರ್ಕಾರ ಅಫಿಡವಿಟ್ ಸಲ್ಲಿಸಿದ ಸುಪ್ರೀಂ ಕೋರ್ಟ್ನಲ್ಲಿ. ಅಂದ್ರೆ ಇಡೀ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ 60,000 ಕಿಲೋಮೀಟರ್ ರಸ್ತೆ ಆದರೆ, ಈ 10 ವರ್ಷದಲ್ಲಿ ಮೋದಿ ಅವರ ಮಾರ್ಗದರ್ಶನದಲ್ಲಿ, ಗಡ್ಕರಿ ಅವರ ಒಂದು ಸಾರಥ್ಯದಲ್ಲಿ 50,000 ಕಿಲೋಮೀಟರ್ ನ್ಯಾಷನಲ್ ಹೈವೇಯನ್ನು ನಾವು ಮಾಡಿದ್ದೇವೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಮೊದಲು 6,200 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇದ್ರೆ, ಗಡ್ಕರಿ ಅವರು ಬಂದ ನಂತರ 9,600 ಕಿಲೋಮೀಟರ್ ನ್ಯಾಷನಲ್ ಹೈವೇ ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಗಿದೆ ಅನ್ನುವಂತಹ ಸಂಗತಿಯನ್ನು ನಾವು ಮರೆಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ಭಾರತ್ ಮಾಲಾ ಇರಬಹುದು, ಭಾರತ್ ಮಾಲಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ದೆಹಲಿ ಮೀರತ್ 96 ಕಿಲೋಮೀಟರ್ದ ಎಕ್ಸ್ಪ್ರೆಸ್ ಹೈವೇ ಘೋಷಣೆ ಮಾಡಿ ಬಿಟ್ಟು ಹೋಗಿದ್ರು ಹಿಂದಿನವರು.
ಆದರೆ ಸನ್ಮಾನ್ಯ ಗಡ್ಕರಿ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡಿದರು. ಈ ರೀತಿ ಹಲವಾರು ಸಂಗತಿಗಳನ್ನು ಅವರು ಮಾಡಿ ಇವತ್ತು ದೇಶದಲ್ಲಿ ಪೋರ್ಟ್ನಿಂದ ಹೈವೇಗೆ, ಹೈವೇದಿಂದ ಏರ್ಪೋರ್ಟ್ಗೆ, ಏರ್ಪೋರ್ಟ್ನಿಂದ ರೈಲಿಗೆ ಈ ರೀತಿ ಒಂದು ಸಂಚಾರ ಕ್ರಾಂತಿಯನ್ನು ಮಾಡ್ತಾ ಇರುವಂಥವರು ಸನ್ಮಾನ್ಯ ಗಡ್ಕರಿ ಅವರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಇವತ್ತು ಅದು ರೈಲ್ವೆ ಇರ್ಬೋದು. ಮೊದಲು ರೈಲ್ವೆ ಒಂದು ದಿವಸಕ್ಕೆ 2 ಕಿಲೋಮೀಟರ್ ಆಗ್ತಾ ಇತ್ತು, ಇವತ್ತು 12 ಕಿಲೋಮೀಟರ್ ಆಗ್ತಾ ಇದೆ. ಮೊದಲು ಹೈವೇ 7-8 ಕಿಲೋಮೀಟರ್ ಆಗ್ತಾ ಇತ್ತು, ಇವತ್ತು 34 ಕಿಲೋಮೀಟರ್ ನಾವನ್ನ ಮಾಡುವಂಥ ಒಂದು ತೀರ್ಮಾನವನ್ನು ಕೈಕೊಂಡು ಆ ರೀತಿ ಶುರುವಾಗಿದೆ. ಒಂದು ಗುರಿಯನ್ನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. 2047ಕ್ಕೆ 100 ಕಿಲೋಮೀಟರ್ ಪರ್ ಡೇ ರಸ್ತೆ ಮಾಡುವಂತಹ ಗುರಿಯನ್ನು ಕೊಟ್ಟು ಅದಕ್ಕೆ 100 ಲಕ್ಷ ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ಗಡ್ಕರಿ ಅವರ ನೇತೃತ್ವದಲ್ಲಿ ನಾವು ವ್ಯಯಿಸ್ತಾ ಇದ್ದೇವೆ. ಹಾಗಾಗಿ ಇನ್ನೂ ಅನೇಕ ಯೋಜನೆಗಳು ಬರಲಿದ್ದಾವೆ. ಭಾರತ ವಿಕಸಿತ ಭಾರತ ಆಗಲಿದೆ. ಭಾರತ 3ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗಲಿದೆ ಮೋದಿಯವರ ನೇತೃತ್ವದಲ್ಲಿ ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಈ ಚೌಡೇಶ್ವರಿ, ಮಾತಾ ಚೌಡೇಶ್ವರಿ ತಮಗೆ, ನಮಗೆ ಮತ್ತು ಸನ್ಮಾನ್ಯ ಗಡ್ಕರಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು, गडकरी साहब मैं आपसे निवेदन करता हूं, मैं एक निवेदन करता हूं साहब, इस ब्रिज का नाम माता चौडेश्वरी ब्रिज ऐसे रखना, ये मेरा आपको निवेदन है, क्योंकि राघवेंद्र जी भी डिमांड किया था, तो इसलिए आप इसको अनाउंस करना। ये मेरे इस विश्वास के साथ मैं आपको फिर एक बार धन्यवाद अर्पित करता हूं और राघवेंद्र और येडियूरप्पा जी को धन्यवाद अर्पित करते हुए सभी जो बैठे हुए हैं हमारे ಜನಪ್ರತಿನಿಧಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ತಮ್ಮೆಲ್ಲರ ಹೋರಾಟಕ್ಕೆ ಸಂದ ಜಯ ಅನ್ನುವಂತಹ ಮಾತನ್ನು ಹೇಳ್ತಾ ತಾಯಿ ಚೌಡೇಶ್ವರಿಗೆ ನಮಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ನಮ್ಮೆಲ್ಲರ ಹಿರಿಯ ಮುತ್ಸದ್ದಿಗಳು ಈ ಸೇತುವೆ ಆಗಲೇಬೇಕು ಅಂತೇಳಿ ಕನಸನ್ನು ಕಟ್ಟಿಕೊಂಡು ಅದರ ಕಾರ್ಯರೂಪಕ್ಕೆ ತರಲಿಕ್ಕೆ ರಾಜ್ಯ ಸರ್ಕಾರದ ಹಣಕಾಸಿನ ಸಮಸ್ಯೆ ಇದ್ದಂಥ ಫಲದಿಂದ ಆಗಲಿಲ್ಲ. ಅರೆ ಅವ್ರದ್ದೇ ಆದಂಥ ಒಂದು ತಪಸ್ಸಿದೆ. ಗೌರವಿತ ಕಾಗೋಡು ತಿಮ್ಮಪ್ಪನವರು ಕೂತಲ್ಲೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತೀನಿ. ಇವತ್ತಿನ ಈ ಕಾರ್ಯಕ್ರಮ ಸಾಗರದ ಇತಿಹಾಸದಲ್ಲಿ ಬಂಗಾರದಿಂದ ಬರೆದಂಥ ಒಂದು ಕಾರ್ಯಕ್ರಮ. ಕೇಂದ್ರ ಸರ್ಕಾರದ ಒಬ್ಬ ಹಿರಿಯರು ಮಂತ್ರಿಗಳು ಆದಂಥ ಗಡ್ಕರಿ ಅವರಿಗೆ ನಾನು ವಿಶೇಷವಾದಂಥ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಡೆಲ್ಲಿಯಿಂದ ಸಾಗರಕ್ಕೆ ಬಂದು ಈ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ನಮಗೆ ದೇವರು ಶಾಶ್ವತವಾದಂಥ ಪರಿಹಾರವನ್ನು ಒದಗಿಸಿಕೊಟ್ಟಿದ್ದಾರೆ. ಕಾಯ್ತಾ ಇದ್ದೀವಿ ಎಂತ ಆಗುತ್ತೆ ಇದು ಅಂತ ಹೇಳಿ. ಅವರು ಬಂದು ಇವತ್ತು ಈ ಕೆಲಸ ಮಾಡಿಕೊಟ್ಟದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಗಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಹೆಮ್ಮೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ಅವರಿಗೆ ನಾನು ಶಾಶ್ವತವಾದಂಥ ನಮಸ್ಕಾರವನ್ನು ಮಾಡ್ತೇನೆ. ನಾವು ಕಾಯ್ತಾ ಇದ್ದೀವಿ, ಕಣ್ಣೀರು ಹಾಕ್ತಾ ಇದ್ದೀವಿ, ಯಾವಾಗ ಆಗುತ್ತೆ. ಆದರೆ ನಮ್ಮ ಊರಿಗೆ ಬಂದು ನಮ್ಮ ಕಣ್ಣೀರನ್ನು ಒರೆಸಿ ಸೇತುವೆ ಉದ್ಘಾಟನೆಯೂ ಮಾಡಿ ಅಲ್ಲಿಂದ ಮುಂದೋಗಿ
ನಮ್ಮ ದೇವಸ್ಥಾನವನ್ನು ಪೂಜೆನೂ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ಅವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರೆ ಸಾಕಾಗಲ್ಲ. ಇವತ್ತು ಅವರು ಎಷ್ಟೇ ಕೆಲಸ ಕಾರ್ಯಗಳು ಇದ್ದಾಗಿ ಕೂಡ ಕೆಲಸದಿಂದ ಮುಕ್ತಾಯಕ್ಕೆ ಕೆಲಸಕ್ಕೆ ಜನರ ಉಪಯೋಗಕ್ಕೆ ಛಿದ್ರವಾಗಿರ್ತಕ್ಕಂಥ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಸಾಗರ ಜನರಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಅವರ ಕಾಲಿಗೆ ನಾನು ನಮಸ್ಕಾರ ಮಾಡ್ತೀನಿ. ನಿಮ್ಮನ್ನು ನಾವು ಎಂದೂ ಮರೆಯೋಕ್ಕಾಗೋದಿಲ್ಲ. ಇವತ್ತು ಒಂದು ಸಣ್ಣ ತಪ್ಪು ಆಗೋಯ್ತಾನೋ ಅಂತ ನನಗೆ ಆಗ್ತೈತಿ. ಆ ಸೇತುವೆ ಒಂದು ಮನೆಗೆ ಅವ್ರ ಹೆಸರು ಹಾಕಬೇಕು, ಈಗಲಾದರೂ ಮಾಡಬೇಕು. ಯಾಕಂದರೆ ಇದು ಶಾಶ್ವತವಾಗಿ ಉಳಿಯುವಂಥ ಒಂದು ಕೆಲಸ ಅವ್ರು ಬಂದು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಹೆಚ್ಚು ಮಾತಾಡೋದಕ್ಕೆ ನನಗೆ ಆಗ್ತಾಯಿಲ್ಲ. ಇಷ್ಟು ಮಾತು ಹೇಳಿ ಅವರು ಇಲ್ಲಿಗೆ ಬಂದು ಅಷ್ಟು ದೂರ ಡೆಲ್ಲಿಯಿಂದ ಇಲ್ಲಿಗೆ ಬಂದು ಆ ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟದ್ದು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಆಶೀರ್ವಾದ ಮಾಡಬೇಕಾಗಿದೆ. ಅವರಿಗೆ ನಮಸ್ಕಾರವನ್ನು ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತಾಡ್ತೀನಿ. ಕ್ಷೇತ್ರದ ಜನತೆಯ ಗೌರವಾನ್ವಿತ ಕಾಗೋಡ್ಜಿ ಅವರಿಗೆ ಕೃತಜ್ಞತೆ ತಿಳಿಸ್ತಾ, ಒಂದು ಯೋಗ ನೋಡಿ, ಇದೇ 6 ವರ್ಷದ ಕೆಳಗೆ 2018 ನವಂಬರಲ್ಲಿ ಫೌಂಡೇಶನ್ ಆಗಬೇಕಾದಾಗ ರೆಸ್ಪೆಕ್ಟೆಡ್ ಗಡ್ಕರಿಜಿ ಇದ್ದರು, ರೆಸ್ಪೆಕ್ಟೆಡ್ ಕಾಗೋಡ್ಜಿ ಇದ್ದರು, ಸನ್ಮಾನಿತ ಯಡಿಯೂರಪ್ಪನವರು ಇದ್ದರು. ಈ 3 ಜೋಡಿ ಮತ್ತೊಮ್ಮೆ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಒಟ್ಟಾಗಿ ಇವತ್ತು ಮಾಡ್ತಾ ಇರೋದು ಒಂದು ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತ, ನಮ್ಮ ನಾಗರಿಕ ಸಮಿತಿ ವತಿಯಿಂದ ಗೌರವಾನ್ವಿತ ಗಡ್ಕರಿಜಿ ಅವರಿಗೆ ಒಂದು ಸನ್ಮಾನ ಇದೆ. ದಯಮಾಡಿ ಪ್ರಸನ್ನ ಅವರು, ಮೇಘರಾಜ್ ಅವರು, ಹಕ್ರೆ ಮಲ್ಲಿಕಾರ್ಜುನರು, ಹಾಲಪ್ಪನವರು ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತೀನಿ. ಶ್ರೀ ನಿತಿನ್ ಗಡ್ಕರಿ ಅವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನ ಇದೀಗ ನಾಗರಿಕ ಸನ್ಮಾನದ ಮೂಲಕ ನಡೆಸಲಾಗ್ತಾ ಇದೆ. ಬಂಧುಗಳೇ, ಯಾಕೋ ಏನೋ ಚಪ್ಪಾಳೆ ಸ್ವಲ್ಪ ಕಡಿಮೆ ಆಯಿತು ಅನ್ಸುತ್ತೆ. ಅಭಿನಂದನೆಗಳು. ಹಾಗೇನೆ ಸಂಸತ್ ಸದಸ್ಯರು ಹೇಳಿದ ಹಾಗೆ ಶ್ರೀ BS ಯಡಿಯೂರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಎಲ್ಲರೂ ಇದ್ರು. ಈಗ ಈ ಸನ್ಮಾನದ ನಂತರ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಅವರಿಗೆ ಗೌರವಾರ್ಪಣೆಯನ್ನು ನೆರವೇರಿಸಲಾಗುತ್ತೆ. ಅಭಿನಂದನೆಯನ್ನು ಸ್ವೀಕರಿಸಿದ್ದಕ್ಕಾಗಿ ಗಡ್ಕರಿಜಿ ಅವರಿಗೆ ಧನ್ಯವಾದಗಳು. ಇನ್ನು ಶ್ರೀ BS ಯಡಿಯೂರಪ್ಪ ಮುಂದಿನ ಸನ್ಮಾನಿಸಿದ BS ಯಡಿಯೂರಪ್ಪನವರಿಗೆ, ಶ್ರೀ BS ಯಡಿಯೂರಪ್ಪನವರಿಗೆ ಗೌರವಾರ್ಪಣೆಯನ್ನ ಎಲ್ಲ ಸೇವಾ ಸಮಿತಿಯ ಸದಸ್ಯರು ಬಂದು ಮಾಡಬೇಕಾಗಿ ವಿನಂತಿ. ಅಪಾರವಾಗಿ ಕರ್ನಾಟಕದ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿದ್ದಾರೆ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು. ಈ ಕ್ಷೇತ್ರದ ಜನತೆಯ ಪರವಾಗಿ ಮಾಜಿ ಮುಖ್ಯಮಂತ್ರಿಗಳಿಗೆ ಇದೀಗ ನಾಗರಿಕ ಸನ್ಮಾನ. ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ಯಡಿಯೂರಪ್ಪನವರಿಗೆ ಧನ್ಯವಾದಗಳು. ಇನ್ನು ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಸಂಸತ್ ಸದಸ್ಯರಾದ ರಾಘವೇಂದ್ರ ಅವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ಹಿರಿಯರಾಗಿರ್ತಕ್ಕಂಥ ಶ್ರೀ ಕಾಗೋಡು ತಿಮ್ಮಪ್ಪನವರಿಗೂ ಸಹ ಗೌರವಾರ್ಪಣೆ. ಇನ್ನು 2 ಗೌರವಾರ್ಪಣೆ ಇರುತ್ತೆ. ಕಾಗೋಡು ತಿಮ್ಮಪ್ಪನವರ ನಂತರ ತಮ್ಮ ಭಾಷಣದಲ್ಲಿ ಪ್ರಹ್ಲಾದ್ ಜೋಶಿಯವರು ಪರಮೇಶ್ವರಪ್ಪನವರ ಹೆಸರನ್ನ ಹೇಳಿದ್ರು. ಆ ಪರಮೇಶ್ವರಪ್ಪನವರು ಆನಂತರ ಮುಂದೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಕಾಗೋಡು ತಿಮ್ಮಪ್ಪ ಅವರ ಗೌರವದ ನಂತರ
ಧನ್ಯವಾದಗಳು. ಪರಮೇಶ್ವರಪ್ಪ ಅವರಿಗೆ ಸನ್ಮಾನದೊಂದಿಗೆ ಸನ್ಮಾನದ ಕಾರ್ಯಕ್ರಮದ ಕೊರೆ ಆಗತ್ತೆ. ಪರಮೇಶ್ವರಪ್ಪನವರ ಹೆಸರನ್ನ, ಅವರ ಹೋರಾಟದ ಹಾದಿಯನ್ನ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಭಾಷಣಗಳಲ್ಲಿ ತಿಳಿಸಿದ್ರು. ಈ ಪ್ರಕ್ರಿಯೆಯಲ್ಲಿ ಅವರು ಸಹ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಹೋರಾಟಗಾರರ ಹೋರಾಟ ಸಮಿತಿಯ ಪರವಾಗಿ ಪರಮೇಶ್ವರಪ್ಪ ಅವರಿಗೆ ಇದೀಗ ಗೌರವಾರ್ಪಣೆ. ಬರೀ ಬಲಗಡೆ ಮಾತ್ರ ಜನರು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಡಗಡೆ ಇರ್ತಕ್ಕಂಥ ಜನರೇ, ಇದು ನಮ್ಮ ನಿಮ್ಮೆಲ್ಲರ ಕ್ಷಣ. ತೆರೆಯ ಹಿಂದೆ ಕೆಲಸ ಮಾಡಿದಂತಹ ನಿಜವಾದ ಹೀರೋಗಳು ಇವರೆಲ್ಲರೂ ಸಹ. ಅಭಿನಂದನೆಗಳು. ಇನ್ನು I would request the Honorable Union Minister for Road Transport and Highways, Shri Nitin Gadkari, to kindly unveil the plaque to mark the dedication to nation of the National Highway project. ವಿವಿಧ ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆಯನ್ನ, ಡಿಜಿಟಲ್ ಅನ್ವೀಲಿಂಗ್ ಆಫ್ ದ ಪ್ಲಾಕ್ ಬೈ ದಿ ಆನರಬಲ್ ಯೂನಿಯನ್ ಮಿನಿಸ್ಟರ್. ಜೋರಾದ ಕರ್ತಾಡದೊಂದಿಗೆ ಈ ಐತಿಹಾಸಿಕ ಕ್ಷಣ. 2,000 ಕೋಟಿಗೂ ಹೆಚ್ಚು ಮೂಲಸೌಕರ್ಯ ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ. ಇನ್ನು ಬಂಧುಗಳೇ, ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಇಟ್ಸ್ ಮೈ ಪ್ರಿವಿಲೇಜ್ ಟು ರಿಕ್ವೆಸ್ಟ್ ದಿ ಆನರಬಲ್ ಯೂನಿಯನ್ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಈ ನಿಟ್ಟಿನಲ್ಲಿ ಹೊರತಂದಿರುವಂತಹ ವಿಡಿಯೋನ ವೀಕ್ಷಣೆ ಮಾಡೋಣ. कर्नाटका की माटी, जहां हम्पी के खंडहरों में इतिहास गाता है, जहां कावेरी की लहरों में संस्कृति लहराती है, जहां मैसूर का वैभव, कोडगू की घाटियां और बेंगलुरु की तकनीक सब मिलकर ऐसी तान छेड़ते हैं जो भारत की आत्मा को छू लेती है। यही कर्नाटका अब विकास की दौड़ में भी सबसे आगे निकल पड़ा है। जब से प्रधानमंत्री नरेंद्र मोदी जी की अगुवाई में केंद्र में नई सोच ने दस्तक दी और जब केंद्रीय सड़क परिवहन और राजमार्ग मंत्री नितिन गडकरी जी जैसे हाईवे मैन ऑफ इंडिया ने कमान संभाली, तब से इन रास्तों की तस्वीर ही बदल गई है। आज इसी कर्नाटका की धरती पर कुल 9 सड़क परियोजनाएं 2042 करोड़ रुपए की लागत से पूरी हो चुकी है या उनका भूमि पूजन होने जा रहा है। जिन परियोजनाओं का आज उद्घाटन होने जा रहा है वो सभी केंद्रीय सड़क परिवहन और राजमार्ग मंत्रालय की है। पहली परियोजना कर्नाटका के बीदर जिले में है। यहाँ राष्ट्रीय राजमार्ग 50 पर बीदर से हुमनाबाद सेक्शन के बीच 2 लेन और 4 लेन की सड़क बनाई गई है। इसकी कुल लंबाई 47 किलोमीटर है और 345 करोड़ रुपए की लागत से बनाई गई है। इस सड़क से यात्रा का समय करीब 50% कम हुआ है। लोगों की सुरक्षा और सुविधा भी बढ़ी है। दूसरी परियोजना कर्नाटका के कलबुर्गी जिले में है। यह राष्ट्रीय राजमार्ग 150 पर 4 लेन के रोड ओवर ब्रिज बनाए गए हैं। इनके साथ अप्रोच रोड भी तैयार की गई है। इस पूरी परियोजना की लंबाई 3 किलोमीटर है। यह 65 करोड़ रुपए की लागत से बनाई गई है। इस पुल से कलबुर्गी और यादगीर जिले अच्छे से जुड़ पाए हैं। तीसरी परियोजना कर्नाटका के दक्षिण कन्नडा जिले में है। यहाँ राष्ट्रीय राजमार्ग 275 पर छोटे पुल भी बनाए गए हैं। इस पूरे काम की लंबाई 3 किलोमीटर है। यह 52 करोड़ रुपए की लागत से बनाई गई है। यह सड़क बेंगलुरु को मंगलुरु और धर्मस्थला, कुक्के सुब्रमण्यम जैसे तीर्थ स्थलों तथा कूर्ग कोडगू जैसे पर्यटन स्थलों से जोड़ती है। चौथी परियोजना कर्नाटका के शिवमोग्गा जिले में है। यहाँ सागर सिगंदूर के पास शरावती बैकवाटर पर एक बड़ा पुल और उसके अप्रोच रोड बने हैं। साथ में सागर ताल गुप्पा रोड का सुधार भी हुआ है।
इस परियोजना की लंबाई 6.18 किलोमीटर है। यह 472.08 करोड़ रुपए की लागत से बनाई गई है। इससे कर्नाटक के तटीय इलाकों से संपर्क मजबूत हुआ है। कृषि उत्पादों और पर्यटन को लाभ मिला है। बरसात में जो यातायात रुक जाता था वो अब बिना बाधा चल रहा है। 5वीं परियोजना कर्नाटका के हासन और दक्षिण कन्नड़ा जिलों में है। यहाँ शिराड़ी घाट के पास राष्ट्रीय राजमार्ग 75 पर घाट सेक्शन में भूस्खलन रोकने के लिए स्थायी रिटेनिंग वॉल बनाई गई है। इसकी लंबाई 1 किलोमीटर है। यह 40.33 करोड़ रुपए की लागत से बनाई गई है और इससे हर मौसम में सड़क संपर्क बना है। 6ठी परियोजना कर्नाटका के गदग और कोप्पल जिलों में है। यहाँ राष्ट्रीय राजमार्ग 367 के चयनित हिस्सों में कुल 25 किलोमीटर लंबी सड़क बनाई गई है। यह 173 करोड़ रुपए की लागत से बनाई गई है। इससे अंकोला और बेल्लारी जिलों के बीच यातायात सुगम हुआ है। अब जिन परियोजनाओं का भूमि पूजन होने जा रहा है वो है, पहली परियोजना कर्नाटका के कलबुर्गी जिले में है, जहां 4 लेन का रेलवे ओवरब्रिज बनाया जाएगा। यह 87 करोड़ रुपए की लागत से बन रहा है। इससे रेलवे क्रॉसिंग पर लगने वाला समय बचेगा और यात्रा तेज और सुरक्षित होगी। दूसरी परियोजना कोडगू जिले में है। यहाँ राष्ट्रीय राजमार्ग 275 पर बांटवाल से बेंगलुरु के बीच चयनित हिस्सों में रिटेनिंग वॉल बनेगी। इस पर लगभग 94 करोड़ रुपए खर्च होंगे। तीसरी परियोजना राष्ट्रीय राजमार्ग प्राधिकरण की है। इसमें बेंगलुरु मैसूरू के 6 लेन वाले सेक्शन पर करीब 2 किलोमीटर में सड़क सुरक्षा के विशेष इंतजाम होंगे। इस पर करीब 712 करोड़ रुपए खर्च होंगे। फ्लाईओवर, अंडरपास, ओवरपास और क्लोज टोल सिस्टम से यातायात आसान व सुरक्षित होगा। आज जब नितिन गडकरी जी के कर कमलों से और भूमि पूजन हो रहा है, यह वो घड़ी है जब कर्नाटका की सांस्कृतिक जड़ों को विकास के नए पंख मिल रहे हैं। ये पुल, ये सड़कें, ये ओवरब्रिज, हर ईंट, हर तारकोल की परत में भविष्य के उजाले की बुनियाद रखी जा रही है। ಅಭೂತಪೂರ್ವವಾಗಿರತಕ್ಕಂಥ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಆಗಲಿದೆ. ಇನ್ನು ನಾವು ನೀವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಕ್ಷಣ ಬಂದಿದೆ. ಜೋರಾದ ಕರ್ತಾಡದೊಂದಿಗೆ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಲೆಟ್ಸ್ ವೆಲ್ಕಮ್ ಆನರಬಲ್ ಶ್ರೀ ನಿತಿನ್ ಗಡ್ಕರಿ ಜಿ ಫಾರ್ ಹಿಸ್ ಇನಾಗ್ಯುರಲ್ ಅಡ್ರೆಸ್. ಉದ್ಘಾಟನಾ ಭಾಷಣ ಶ್ರೀ ನಿತಿನ್ ಗಡ್ಕರಿ ಅವರಿಂದ. केंद्रीय मंत्रिमंडल में मेरे सहयोगी आदरणीय प्रहलाद जोशी जी, हमारे पार्टी के ज्येष्ठ नेता पूर्व मुख्यमंत्री आदरणीय BS येदियुरप्पा जी, मंच पर उपस्थित आदरणीय कोगाड़ निम्मप्पा जी, कैप्टन ब्रिजेश चौटा जी, इस क्षेत्र के लोकप्रिय विधायक श्री BY राघवेंद्र जी, श्री आरगा ज्ञानेंद्र जी, कोटा श्रीनिवास जी, श्री BY विजेंद्र जी, श्री चन्न बसप्पा जी, श्री गुरुराज घंटी होळे, श्री धनंजय सर जी, श्रीमती भारती शेट्टी जी, श्री हरताड़ू हलैया जी, श्री सीमेंट मंजू जी, श्रीमती हेमलता नाइक, उपस्थित सभी मान्यवर भाई और बहनों, मेरा ये सौभाग्य रहा है कि ये आज जिस कार्यक्रम का भूमि पूजन करने का अवसर मुझे मिला, उसका उद्घाटन करने का भी अवसर मिल रहा है। आदरणीय येदियुरप्पा जी के आग्रह पर मैं यहाँ आया था और विशेष रूप से ये ब्रिज की कॉस्ट बहुत ज़्यादा थी और आप सब लोगों को बहुत तकलीफ हो रही थी। उस समय इस लेन को NH जाहिर करने का निर्णय हुआ
काफ़ी अड़चनें आई, पर माता सिंदूर चौड़ेश्वरी देवी जी के आशीर्वाद से ये सफल हुआ और आज आपके सामने माता के चरणों में ये ब्रिज और ये रोड समर्पित हो रहा है। इस बात की मुझे बहुत बहुत खुशी है। मैं यहाँ की जनता का बहुत बहुत हृदय से स्वागत करता हूँ, धन्यवाद देता हूँ। इसके साथ साथ ये जो ऐतिहासिक ब्रिज बना हुआ है, इसका नाम माता सिंगदूर चौड़ेश्वरी देवी के नाम से रखने की मांग हुई है। मैं माता का आशीर्वाद हम सबको मिलता है। मैं इस नाम की घोषणा कर रहा हूँ कि इसके बाद इसको माता सिंगदूर चौड़ेश्वरी देवी ऐसे इस ब्रिज का नामकरण होगा। मुझे बहुत खुशी है कि 2014 में जब मोदी जी के नेतृत्व में हमारी सरकार आई, तब कर्नाटक में राष्ट्रीय महामार्ग की लंबाई 6,760 किलोमीटर थी और 2025 में यह बढ़कर करीब 9,424 किलोमीटर हुई है। मुझे इस बात की भी खुशी है कि सभी 31 जिलों को, जिनमें से 2 आकांक्षी जिले हैं, इनको भी अब नेशनल हाईवे नेटवर्क से जोड़ा गया है। कर्नाटक के हाईवे के निर्माण पर कुछ योजनाएं पूरी हुई है, कुछ चल रही है और कुछ शुरू होने वाली है। इसमें करीब 3 लाख करोड़ रुपए के कार्य हम कर रहे हैं और मैं आप सबको विश्वास देना चाहता हूं कि निश्चित रूप से कर्नाटक के विकास के लिए आने वाले हमारे जब 5 साल पूरे होंगे तो कर्नाटक में हम 5 लाख करोड़ रुपए के कार्य पूरे करेंगे। ये विश्वास मैं आपको देना चाहता हूँ। कर्नाटक में हम कुछ नए कॉरिडोर बना रहे हैं। उसमें से 4 लेनिंग ऑफ बेलगावी हुनगुंड रायचूर, ये 10,000 करोड़ का प्रोजेक्ट है, 320 किलोमीटर है। इसका 5% काम पूरा हुआ है और जून 2027 में पूरा होगा। उत्तर कर्नाटक के पिछड़े जिलों का इसका काफ़ी फायदा होगा और बेलगाम से रायचूर तक की यात्रा का समय जो आज 5 से 6 घंटे लगता है, वो 2.25-2.5 घंटे पे होगा। इसके साथ साथ कर्नाटक के विकास के लिए हमने काफ़ी अच्छे बड़े बड़े रोड बनाए हैं। आप अगर दिल्ली से कर्नाटक आना है तो हमको मुंबई आना होता है और मुंबई से फिर कोल्हापुर, सोलापुर होकर हम साउथ इंडिया में यानी आंध्र, कर्नाटक, तेलंगाना, कोचीन, सब आंध्र प्रदेश, इन सब स्टेट को जाते हैं। पर हमने नया रोड बनाया है जो कश्मीर से कन्याकुमारी तक बना हुआ है। आप अगर कभी मनाली में जाएंगे तो मनाली से रोहतांग पास जाने के लिए 3.5 घंटे लगते हैं। अभी हमने अटल टनल बनाई है, आप केवल 8 मिनट में पहुंच जाएंगे, ऐसी बड़ी टनल बनी हुई है। अटल टनल से बाहर आने के बाद लद्दाख लेह तक हम रोड बना रहे हैं और 8 टनल भी बना रहे हैं। और लद्दाख लेह में कारगिल के नीचे आशिया की सबसे बड़ी 11.2 किलोमीटर की हम झोजिला टनल बना रहे हैं। उसका 75% काम पूरा हुआ है, अगले साल उसका उद्घाटन होगा। हम जब ये झोजिला टनल से बाहर निकलते हैं तो सोनबर्ग में हमने झेड़मोर टनल पूरी की है, प्रधानमंत्री ने उसका उद्घाटन किया है। और वहाँ से बाहर निकलने के बाद हम श्रीनगर पहुँचते हैं। फिर श्रीनगर से जम्मू के बीच में हम 36 टनल बना रहे हैं और कटरा के पास से दिल्ली, अमृतसर, कटरा, ये एक्सिस कंट्रोल द्रुतगति मार्ग हम बना रहे हैं। कटरा मार्ग से अमृतसर होकर दिल्ली आएंगे, दिल्ली से द्वारका एक्सप्रेस हाईवे से दिल्ली मुंबई हाईवे पर आएंगे और सूरत पर रुकने के बाद मुंबई जाने की आवश्यकता नहीं है। अब सूरत से चेन्नई हम करीब 65,000 करोड़ रुपए का नया रोड बना रहे हैं।
सूरत से नासिक, नासिक से अहमदनगर, अहमदनगर से सोलापुर, सोलापुर से कर्नूल, कर्नूल से बेंगलोर, मैंगलोर, चेन्नई, हैदराबाद और त्रिवेंद्रम, कोचीन और कन्याकुमारी तक यह हाईवे बन रहा है, जिसके कारण दिल्ली से बेंगलोर 280 किलोमीटर और दिल्ली से चेन्नई 320 किलोमीटर कम होगा। और ये हाईवे 73% इसका काम पूरा हुआ है और मार्च 2026 में भी ये पूरा होगा, जो 6 राज्यों से गुजरता है, महाराष्ट्र, कर्नाटक, तेलंगाना, आंध्र प्रदेश, तमिलनाडु से गुजरेगा। इसके साथ साथ मुझे खुशी है कि 4 लेन हसन रायचूर इकोनॉमिक कॉरिडोर 13,000 करोड़ का हम बना रहे, 451 किलोमीटर, ये दिसंबर 2028 में पूरा होगा। इसके टेंडर अब निकले हुए हैं। कर्नाटक में लंबाई 114 किलोमीटर है और इसकी कीमत 5,000 करोड़ है। हसन से रायचूर यह बहुत महत्वपूर्ण है, जहां आप 4.5 घंटे लगते हैं, वो केवल 2 घंटे में यह फसल सफल पूरी होगी। इसमें रायचूर, बेल्लारी के खनिज क्षेत्र को इसका फायदा होगा। हम्पी, श्रीरंगपट्टनम जैसे पर्यटन स्थलों पर बेहतर पहुंच होगी। 3 आर्थिक नोड्स, लॉजिस्टिक पार्क, सामाजिक नोड से ये गुजरता है। इसके साथ साथ बेंगलोर से मैसूर ऑलरेडी हमने पूरा किया है। ये 4,500 करोड़ का 117 किलोमीटर 100% पूरा हुआ है। ये 10 लेन वाला एक्सेस कंट्रोल हाईवे, ये भी बेंगलोर और मैसूर के बीच में जो 3 घंटे 3.5 घंटे लगते थे, अब 1 घंटे में सफ़र हो रही है। इसके साथ साथ हम लोग 4 लेन एक्सिस कंट्रोल बेंगलोर से चेन्नई 18,000 करोड़ का हाईवे बना रहे हैं, 262 किलोमीटर है। कर्नाटक का काम 100% पूरा हुआ है। आने वाले 6 महीने में हम इस हाईवे का भी इनॉग्रेशन करेंगे, तो बेंगलोर से चेन्नई केवल 2 घंटे में आप जा सकेंगे। बंगलोर में ट्रैफिक जाम की बहुत समस्या है और इसलिए बंगलोर का रिंग रोड हम बना रहे हैं 15,000 करोड़ का। इसमें से 40% काम पूरा हुआ है और बाकी की काम प्रोग्रेस में है और जल्दी पूरा होने से बंगलोर के ट्रैफिक जाम को काफ़ी राहत मिलेगी। बहनों और भाइयों, इसके साथ साथ जो महत्वपूर्ण ऑनगोइंग प्रोजेक्ट चल रहे हैं वो तुमकुरू से शिवमोगा, ये 6,500 करोड़ का 215 किलोमीटर रास्ता है। ये 90% पूरा हुआ है। ये दिसंबर 2025 में पूरा होगा। तुमकुरू, हसन, चिकमगलूर और शिवमोगा यहाँ से ये गुजरेगा और बंगलोर से शिवमोगा यात्रा का समय 7 घंटे है, वो केवल 3.5 घंटे में होगा। इसका मैं आपको विश्वास देना चाहता हूँ। बेलगांव से संकेश्वर से महाराष्ट्र कर्नाटक सीमा तक 6 लेन 3,000 करोड़ का रोड है, 77% पूरा हुआ है। ये अक्टूबर 2026 में पूरा होगा। ये मौजूदा बेंगलोर पुणे सड़क का हिस्सा है। मुंबई चेन्नई इंडस्ट्रियल कॉरिडोर से भी गुजरता है और बेलगावी से संकेश्वर का यात्रा समय जो 1.5 घंटे है, वो केवल अब 35 मिनट होगा। ये भी बहुत महत्वपूर्ण है। इसके साथ साथ हम बेलगावी में 4 लेन रिंग रोड बना रहे हैं, जो 4,000 करोड़ का है। ये भी गोवा से बेलगावी का समय 1 घंटे से कम होकर 30 मिनट हो जाएगा। ये भी विकास के लिए बहुत महत्वपूर्ण है। 1,600 करोड़ की लागत से ये दूसरा भी पार्ट है 34 किलोमीटर का, उसकी भी भूमि अधिग्रहण इसमें प्रगति में है और जबकि शेष 35 किलोमीटर के लिए वन विभाग की मंजूरी भी अभी अपेक्षित है। इसके साथ साथ जो हमारे प्रहलाद जोशी है, उन्होंने बहुत आग्रह किया था, वो हुबली से धारवाड़, ये 12,000 करोड़ का 31 किलोमीटर रोड है, 70% पूरा हुआ है। मैं प्रहलाद जी को विश्वास देता हूं कि 2026 मार्च में इसका उद्घाटन निश्चित रूप से होगा, ऐसा उनको विश्वास देता हूं। हुबली से धारवाड़ का समय जो 40 मिनट लगता था, वो अब 15 मिनट हो जाएगा। इसके साथ साथ 4 लेने को अब मैसूर से मडिकेरी, ये 3200 करोड़ का रोड है, 70 किलोमीटर है, 3% पूरा हुआ है। अप्रैल 2027 में ये पूरा होगा और बेंगलोर से मंगलूर तक एक वैकल्पिक सड़क
जो बाईपास शिराड़ी घाट है उसके लिए महत्वपूर्ण होगा। मेडिकेरी में कॉफ़ी और मसाले की काफ़ी ये है, उसके लिए बहुत उपयोगी होगा। 6 लेन ऑफ नेलमंगला तुमकुरू, ये 2000 करोड़ का 45 किलोमीटर कार्य का शुभारंभ हुआ है। ये 52% काम पूरा हुआ है और मार्च 2027 में ये पूरा होगा, जिसमें बेंगलोर से तुमकुरू से चित्रदुर्ग तक का समय 1 घंटे से घटकर केवल 30 मिनट हो जाएगा। इसके साथ साथ 4 लेनिंग ऑफ अद्दा होले से बंटवाल, ये 2200 करोड़ का 64 किलोमीटर है। एवरेज 90% प्रोग्रेस हुआ है। ये 2025 में पूरा होगा। अद्दा होले से बंटवाल क्रॉस का जो यात्रा समय है वो 2.5 घंटे लगता था, वो 1.25 घंटे में हो जाएगा। इसके साथ साथ चित्रदुर्ग से शिवमोगा, ये 4 लेन चौड़ीकरण है। 520 करोड़ का रोड है, 102 किलोमीटर। ये 85% वर्क पूरा हुआ है। ये फरवरी 2026 में इसका उद्घाटन होगा, ऐसा मैं आपको विश्वास देता हूं। और चित्रदुर्ग से शिवमोगा का समय 3 घंटे जो था वो 1.25 घंटे हो जाएगा, ये आपको विश्वास दिलाता हूं। सागर शहर में जहां हम उपस्थित है, उस शहर में 8.5 किलोमीटर का शहर का 4 लेन चौड़ीकरण 80 करोड़ रुपए, 85% वर्क कंप्लीट हुआ है। नवंबर 2025 में पूरा होगा। मैंने राघवेंद्र जी को कहा है कि फुटपाथ, ड्रेनेज सिस्टम, लाइट सब लगाने की सूचना मैंने अधिकारी को की है। आप अच्छे तरीके से इस शहर का सौंदर्यीकरण करने की चिंता करिए। चौड़ीकरण से चौड़ेश्वरी मंदिर की यात्रा तेज भी होगी, सुरक्षित भी होगी और सुविधाजनक भी होगी। मुझे विश्वास है कि तैगारथी क्रॉस से एलबी कॉलेज तक की यात्रा का समय जो 35 मिनट लगता है वो केवल 15 मिनट में हो जाएगा। माला गेट से करकला तक 4 लेन चौड़ीकरण, शिमोगा मैंगलोर सेक्शन पर 200 करोड़ का 85% काम पूरा हुआ है। बाकी काम नवंबर 2025 में पूरा होगा। इसके साथ साथ हेबरी से पारकाला और करावली जंक्शन मालपे, यह 4 लेन चौड़ीकरण का 360 करोड़ का काम 28 किलोमीटर 75% पूरा हुआ है। नवंबर 2025 में ये पूरा होगा। श्रृंगेरी से तानिकोट गेट तक 2 लेन प्योर शोल्डर 90 करोड़ का काम है, 9 किलोमीटर 65% हुआ है। 2025 में पूरा हो जाएगा। मुझे विश्वास है कि विद्यारणपुरा से तनिकोडू गेट तक की यात्रा का समय 35 मिनट से घटकर अब केवल 12 मिनट हो जाएगा। औदाकोड़ी से मविन्नकोप्पा 2 लेन 320 करोड़, ये भी 27% काम पूरा हुआ है। फरवरी में पूरा होगा। इसमें शरावती बैकवाटर पर 2 प्रमुख पुल भी शामिल हैं। जोग फॉल्स, शरावती वाइल्ड लाइफ और चौड़ेश्वर मंदिर के पर्यटन को इससे बल मिलेगा। मविनकोप्पा से अदागोड़ी तक का यात्रा का समय 60 मिनट जो लगता था वो 15 मिनट हो जाएगा। शिवमोगा शहर में 4 लेन चौड़ीकरण 40 करोड़ 2.5 किलोमीटर, ये भी 75% काम पूरा हुआ है। मैं कुछ नए प्रोजेक्ट की घोषणा भी इस समय करना चाहता हूं, जिसकी मांग येदुरप्पा जी ने, राघवेंद्र जी ने और सब लोगों ने की है। पहला 4 लेनिंग ऑफ तुमकुर बाईपास 2600 करोड़ 44 किलोमीटर का, ये दोनों तरफ की बाईपास की योजना है। आधे हिस्से में लैंड एक्विजिशन शुरू हुआ है, अलाइनमेंट अप्रूवल की प्रक्रिया में है और बेंगलोर से तुमकुरू का यात्रा समय 30 मिनट से घटकर 1 घंटा 30 मिनट जो था वो केवल 30 मिनट हो जाएगा। तुमकुरू, हसन, चिकमगलूर, शिवमोगा जिलों के आर्थिक गतिविधि से इसके फायदा होगा। इसके साथ साथ शिराड़ी घाट, ये बहुत महत्वपूर्ण प्रोजेक्ट है। मैं पोर्ट का मंत्री था, तब से हम कोशिश कर रहे हैं। 3600 करोड़ 31 किलोमीटर का शिराड़ी घाट खंड 2 लेन सड़क है। 2 लेन सड़क का निर्माण किया जाएगा। राज्य सरकार द्वारा फॉरेस्ट के इसमें अड़चने थी, अब अलाइनमेंट को सहमति मिली है। मंत्रालय के अलाइनमेंट कमेटी ने भी स्वीकृति प्रक्रिया में है और स्वीकृति के बाद लैंड एक्विजिशन शुरू होगा। मरनहल्ली से अदौल्ले की यात्रा का समय 50 मिनट से घटकर केवल 20 मिनट हो जाएगा, जिससे बेंगलोर से मैंगलोर कनेक्टिविटी में भारी सुधार होगा। पोर्ट कनेक्टिविटी में बेंगलोर पोर्ट का प्रगति और विकास के लिए ये बहुत उपयोगी होगा। 4 लेन येडेगौड़ाहल्ली, अर्जुनाहल्ली, बिलिकेरे, ये करीब 1600 करोड़ का प्रोजेक्ट है, 46 किलोमीटर, ये भी महत्वपूर्ण है, इसकी भी मैं घोषणा करता हूँ। इसके साथ साथ
होली नरसीपुरा से बिलिकेरे ये यात्रा समय 3.5 घंटे घटकर ये 2 घंटे हो जाएगा। इसके साथ चिकमगलूर बेलूर सड़क चौड़ीकरण योजना 550 करोड़ 21 किलोमीटर, इसको भी मैं मंजूरी दे रहा हूँ। जो नवलगुन का बाईपास था NH 52 500 करोड़ का, उसको भी हमने अब बाईपास को मंजूरी दी है, इसका भी काम जल्दी शुरू हो जाएगा। मुझे याद है कि ये बहुत महत्वपूर्ण काम है, प्रहलाद जी ने इसका बहुत फॉलोअप किया था। हुसाड़ली से यल्लापुर एवं मस्तीकट्टा से बालेगुली तक 100 करोड़, हुबली से कारवार पोर्ट का यात्रा समय से 4 घंटे से घटकर 2 घंटे हो जाएगा। शिमोगा से मंगलूर खंड पर सड़क, इसमें 50 करोड़ का 23 किलोमीटर काम है, इसको भी मैं मंजूरी दे रहा हूँ। जो अपकमिंग प्रोजेक्ट है जो बहुत महत्वपूर्ण है, इसमें से तुंगभद्रा गांव से देवसुमार गांव तक 4 लेन सड़क का निर्माण 1305 करोड़ पर 55 किलोमीटर रास्ता है। इसके DPR को मैंने मंजूरी दी है, उस कार्य की शुरुआत हुई है। ये भी हम्पी जैसे विश्व धरोहर स्थल पर उसको गंगावती और देवसुमार को जोड़ने से पर्यटन बढ़ेगा। शिवमोगा मंगलूर खंड 4 लेन 575 करोड़, ये 23 किलोमीटर है। येदुरप्पा जी ने भी इसकी मांग की है, इसका DPR बनाने के आदेश दिए हैं। जल्दी ही ये DPR पूरा करके इस कार्य का भी शुभारंभ होगा। इसके साथ साथ बेल्लारी से मोका 940 करोड़, ये भी इसको भी मैं DPR बनाने के आदेश दिए, जल्दी वो पूरा होगा। प्रहलाद जोशी जी ने विजयपुरा हुबली 4 लेन चौड़ीकरण 4650 करोड़ 186 करोड़ का ये प्रोजेक्ट है, मैं इसको मंजूरी प्रदान कर रहा हूँ। और विजापुर से हुबली वाला जो प्रोजेक्ट है, इसका DPR अब लगभग जल्दी पूरा होगा। इसके साथ साथ कलबुर्गीवाड़ी यादगिरी कंडेचूर, इसका आज खरगे साहब नहीं है, उन्होंने काफ़ी बार इसका फॉलोअप किया था। इसके भी DPR बनाने के 3000 करोड़ के प्रोजेक्ट के आदेश मैंने दिए हैं, और ये भी बहुत इम्पॉर्टेंट है, जो भी जल्दी इसका काम शुरू होगा। इसके साथ साथ हथीनगुदूर से टिटानी खंड तक इंटरमीडिएट लेन का 2 लेन पेव शोल्डर 520 करोड़ रुपए, इसका भी DPR बन रहा है, जल्दी उसका भी काम शुरू होगा। कुमार स्वामी जी ने पांडवपुरा नगर के लिए बाईपास मांगा था, बीच में मेरे पास आए थे, उसको भी मैं मंजूरी की घोषणा कर रहा हूँ। उसका DPR पूरा होकर जल्दी उसका काम होगा। इसके साथ साथ हमारे नेलीसरा कैंप से तीर्थहल्ली तक 4 लेन, ये 31 किलोमीटर। शिवमोगा से आनंदपुर 4 लेन चौड़ीकरण 653 करोड़ रुपए, इसको भी ये फर्स्ट स्टेज क्लियरेंस पेंडिंग है। ये मुकाम्बिका मंदिर, महाममेश्वर देवालय, केलाड़ी रामेश्वर मंदिर को शिमोगा से बेहतर कनेक्टिविटी मिलेगी। जल्दी ही लैंड एक्विजिशन पेमेंट 13% हुआ है, जल्दी इसको हम पूरा करके हम काम शुरू करेंगे। इसके साथ साथ बेडूर से कोल्लूरू तक 2 लेन चौड़ीकरण 400 करोड़, ये भी इसकी अपॉइंटमेंट डेट फिक्स हुई है। केवल फॉरेस्ट का स्टेज 1 क्लियरेंस पेंडिंग है। बीजापुर, हुबली, शिवमोगा इसके लिए बहुत उपयोगी होगा। ये भी लैंड एक्विजिशन 15% हुई है, जैसे पूरी होगी वैसे तुरंत ये काम शुरू होगा। एक हम मल्टी मॉडल हब भी बना रहे हैं, और विशेष रूप से मुझे खुशी है कि आने वाले समय में कर्नाटक का विकास करने के लिए हम लोग रोपवे का भी काम कर रहे हैं। यहाँ 2 रोपवे के, यहाँ की एक 400 करोड़, कौन सा गाँव? हाँ, उस रोप को भी हमने मंजूरी दी है। कोचागिरी हनुमान जी का मंदिर है, वो शंकराचार्य पीठ कोचाद्री का है, उसको भी रोपवे को मंजूरी दी है, और जल्दी भी उसका भी काम हम शुरू करेंगे। मुझे बहुत खुशी है कि आज का ये ब्रिज बहुत ऐतिहासिक है। हमारे देश में स्वाधीनता के बाद आज करीब 75 साल होने के बाद में भी आप लोगों को कितनी तकलीफ हो रही थी, ये मैं समझ सकता हूँ। आज जब मैं माता जी का दर्शन लेकर वहाँ से आया हूँ, तब मुझे ध्यान में आया कि 100 किलोमीटर दूर से आपको जाना पड़ता होगा। आपकी तकलीफ बहुत दिनों तक आपने सही है, पर यह काम मेरे कारण नहीं हुआ है, ये माता जी ने जो मुझे आशीर्वाद दिए और आपको आशीर्वाद दिए, उसके कारण हुआ है। मैं यहाँ की जनता का हृदय से अभिनंदन करता हूँ
बहुत बहुत शुभकामनाएं देता हूं और माता जी के चरणों में मैं ये प्रार्थना करता हूं कि विशेष रूप में हमारी माता सिंगदूर चौड़ेश्वरी देवी आप सबके भविष्य में आपको आशीर्वाद दे, आप सबका जीवन सुखमय हो, आनंदमय हो और आप सबका भविष्य उज्जवल हो, यही माता जी के चरणों में प्रार्थना करता हूं। और मेरे लिए भी इस देश के लिए, देश की जनता के लिए अच्छा काम करने के लिए माता जी मुझे आशीर्वाद दे, ये उनके चरणों में प्रार्थना करता हूं। फिर से एक बार आप सबका, यहाँ की जनता का मैं हृदय से बहुत बहुत अभिनंदन करता हूं कि आपका एक सपना पूरा हुआ है। वो सपना पूरा होने के कारण आपके चेहरे पर जो खुशी है, आपके चेहरे पर जो समाधान है, वही समाधान देखकर मुझे भी खुशी हुई है। गॉड ब्लेस यू, थैंक यू वेरी मच, नमस्कार। ಮುಂದಿನ ದಿನಗಳಲ್ಲಿ ಇಡೀ ವಿಶ್ವವೇ ಬೆಕ್ಕಸ ಬೆರಗಾಗುವಂತೆ ಕರ್ನಾಟಕದ ರಸ್ತೆಗಳಷ್ಟೇ ಅಲ್ಲ, ಇಡೀ ಭಾರತದ ರಸ್ತೆಗಳು ಕ್ರಾಂತಿಕಾರಿ ಬೆಳವಣಿಗೆಯನ್ನು ಕಾಣಲಿದೆ ಅನ್ನುವಂತಹ ಭರವಸೆ ಮಾತುಗಳನ್ನ ತಿಳಿಸಿದ್ದಾರೆ. ನಾವೆಲ್ಲರೂ ಜೋರಾದ ಕರ್ತಾಡದೊಂದಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಸರ್, ಬಹುತ್ ಬಹುತ್ ಧನ್ಯವಾದ. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಲೆಟ್ಸ್ ಆಲ್ ಸಿಂಗ್ ದ ನ್ಯಾಷನಲ್ ಆಂಥಮ್ ಟುಗೆದರ್. ರಾಷ್ಟ್ರಗೀತೆಯನ್ನ ನಾವೆಲ್ಲರೂ ಸಹ ಒಟ್ಟಾಗಿ ಹಾಡೋಣ. ಜನಗಣ ಮನ ಅಧಿನಾಯಕ ಜಯ ಹೇ भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभ आशीष मागे, गाहे तव जय गाता, जनगण मंगल धायक जय हे भारत भाग्य विधाता, जय हे जय हे जय हे जय 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 हे भारत में ಭಾರತ್ ಮಾತಾ ಕೀ. ಎರಡೂ ಕೈ ಎತ್ತಿ ಒಂದು ಧನ್ಯವಾದವನ್ನ ಮೋದಿಜಿಗೆ, ಗಡ್ಕರಿಜಿಗೆ. ಭಾರತ್ ಮಾತಾ ಕೀ, ವಂದೇ ಮಾತರಂ ಮಾತರಂ. ಭಾರತ್ ಮಾತಾ ಕೀ. ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕೀ, ವಂದೇ ಮಾತರಂ ಮಾತರಂ. ಭಾರತ್ ಮಾತಾ ಕೀ.